ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಈಗ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರುತ್ತಾ ಇರುವಂಥದ್ದಾಗಿ. ಈ ಸಂಬಂಧ ಒಂದಷ್ಟು ಜನ ಈಗಾಗಲೇ ಚರ್ಚೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಭಾರತೀಯ ಸೇನೆಯನ್ನ ದೇಶದ ಗಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಏನೋ ಒಂದು ದೊಡ್ಡ ನಿರ್ಧಾರಕ್ಕೆ ಭಾರತ ಬಂದಿದೆಯಾ ಅಂತೇಳಿ ನಿನ್ನೆ ರಕ್ಷಣಾ ಸಚಿವರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಪ್ರತೀಕಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ರು. ದೇಶದ ಜನರ ಮನದಲ್ಲಿ ಏನಿದೆ ಅದನ್ನು ನಾವು ಖಂಡಿತವಾಗ್ಲೂ ಈಡೇರಿಸ್ತೀವಿ. ಪಹಲ್ಗಾಮ್ನ 26 ಪ್ರವಾಸಿಗರ ಹತ್ಯೆಗೆ ಪ್ರತೀಕಾರವನ್ನ ಭಾರತ ಯಾವಾಗ ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದ ಪ್ರಶ್ನೆ ಇರುವಂತ ಸಂದರ್ಭದಲ್ಲೇ ಈಗ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಈ ಮಾಕ್ ಡ್ರಿಲ್ ಅಂದ್ರೆ ಏನು, ಮಾಕ್ ಡ್ರಿಲ್ನ ಸಂದರ್ಭದಲ್ಲಿ ಜನ ಏನ್ ಮಾಡಬೇಕು, ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಯುದ್ಧೋನ್ಮಾದ ದೇಶಾದ್ಯಂತ ಮಾಕ್ ಡ್ರಿಲ್. ಈ ಮಾಕ್ ಡ್ರಿಲ್ ಅಂದ್ರೆ ಏನು, ಮಾಕ್ ಡ್ರಿಲ್ ಸಂದರ್ಭದಲ್ಲಿ ಜನ ಏನ್ ಮಾಡಬೇಕು, ಹಾಗೇನೆ ಮಾಕ್ ಡ್ರಿಲ್ ಅನ್ನ ಯಾರು ಮಾಡ್ತಾರೆ, ಹೆಂಗಿರುತ್ತೆ, ಅದು ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು. ಭಾರತ ಹಾಗೂ ಪಾಕ್ ಮಧ್ಯೆ ಯುದ್ಧೋನ್ಮಾದ ಭೀತಿ ಇದೆ. ಯುದ್ಧಕ್ಕೆ ದೇಶ ಸಜ್ಜುಗೊಳಿಸೋಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ದೇಶದ ಗಲ್ಲಿ ಗಲ್ಲಿಯಲ್ಲೂ ಮೊಳಗಲಿದೆ ಸೈರನ್ ಸದ್ದು. ನಾಳೆ ದೇಶದಲ್ಲಿ ಯುದ್ಧ ಸನ್ನದ್ಧತಾ ತಾಲೀಮು ಸೈರನ್ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ಭೀಕರ ಪ್ರತೀಕಾರಕ್ಕೆ ಭಾರತ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇವೆ. 54 ವರ್ಷಗಳ ಬಳಿಕ ದೇಶದಾದ್ಯಂತ ಯುದ್ಧ ತಾಲೀಮು ಆಗ್ತಾ ಇರೋದು. ನಮಗೆಲ್ಲ ಈ ಮಾಕ್ ಡ್ರಿಲ್ಲು, ಯುದ್ಧ ತಾಲೀಮು ಅಂತ ಹೇಳಿದ್ರೆ ಹೊಸದು. ಆದ್ರೆ ಪಂಜಾಬ್ ಗಡಿ ಭಾಗದ ಜನರಿಗೆ ಇದ್ರ ಬಗ್ಗೆ ಗೊತ್ತು. ಈ ಹಿಂದೆ ಅಲ್ಲಿಯೂ ಕೂಡ ಆಗಿತ್ತು, ದಕ್ಷಿಣ ಭಾರತ ಹೊರತುಪಡಿಸಿ. ರಾಜ್ಯದ 3 ಜಿಲ್ಲೆಗಳಲ್ಲಿ ಯುದ್ಧದ ಅಣುಕು ಪ್ರದರ್ಶನ ನಡೆಯಲಿದೆ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿವೆ. ಬೆಂಗಳೂರು, ಕಾರವಾರ, ರಾಯಚೂರು, ಈ ಸ್ಪೆಸಿಫಿಕ್ ಆಗಿ ಈ 3 ಜಾಗಗಳನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಮುಂದಿನ ಹಂತದಲ್ಲಿ, ಇದ್ರ ಬಗ್ಗೆಯೂ ಕೂಡ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಾಗೇನೆ ಈ ಮಾಕ್ ಡ್ರಿಲ್ ಸಂಬಂಧ ತಜ್ಞರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಾವು 3 ಕಡೆ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ, ಇದು ಮೆಟ್ರೋಪಾಲಿಟನ್ ಶಹರ, ಮೆಟ್ರೋಪಾಲಿಟನ್ ನಗರ ಭಾಳ ಮುಖ್ಯವಾದ ಇದೆ. ಇಲ್ಲಿ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಸುಮಾರು ಇದ್ದಾವೆ. ಇಟ್ಸ್ ವೆರಿ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ ಫಾರ್ ಕರ್ನಾಟಕ. ಎರಡನೇ ಆಗಿ ನಾವು ಕೈಗಾ ಅಂದರೆ ಕಾರವಾರ ಜಿಲ್ಲೆಯಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ, ಅಲ್ಲಿ ಮಾಕ್ ಡ್ರಿಲ್ ಮಾಡ್ತೀವಿ. ಮೂರನೇ ಆಗಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ರೆಫರೆನ್ಸಲ್ಲಿ ಇಟ್ಕೊಂಡು ಅಲ್ಲಿ ಕೂಡ ಮಾಕ್ ಡ್ರಿಲ್ ಮಾಡ್ತೀವಿ. ಇವಾಗ ಮಾಕ್ ಡ್ರಿಲ್ ಕಂಪೋನೆಂಟ್ಸ್ ಈಗ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ಈಗ ವಿಡಿಯೋ ಕಾನ್ಫರೆನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನಮ್ಮ DIG ವರ್ತಿಕಾ ಅವರು ನಿಮಗೆ ತಿಳಿಸ್ತಾರೆ. 4 ಪಾಯಿಂಟ್ಸ್ ಇದಾವೆ. ನಮ್ಮ ಹತ್ರ ಇರೋದು 35 ಕಡೆ. ಬಟ್ ಬರೀ ಸೈರನ್ ಈ ಮಾಕ್ ಡ್ರಿಲ್ದು ಕಂಪೋನೆಂಟ್ ಇಲ್ಲ, ಇನ್ನೂ ಕೆಲವು ಕಂಪೋನೆಂಟ್ಸ್ ಇದ್ದಾವೆ. ಅದರಲ್ಲಿ ಹಾಸ್ಪಿಟಲ್ ಮತ್ತು ನಾವು ಹೆಚ್ಚು ಕಡಿಮೆ 5 ಸಿವಿಲ್ ಡಿಫೆನ್ಸ್ ಇದ್ದಾರೆ. ಸೊ ನಾವು ಮಾಡಿಕೊಂಡು ಸೆನ್ಸಿಟೈಸ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ರಕ್ಷಣಾ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಕರ್ನಲ್ ವೆಂಕಟೇಶ್ ನಾಯಕ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೆಂಕಟೇಶ್ ಸರ್, ಈಗ ಗಮನಿಸ್ತಾ ಇದ್ವಿ ಈ ಮಾಕ್ ಡ್ರಿಲ್ ಎನ್ನುವಂತ ಪದ ನಿನ್ನೆಯಿಂದ ಕೇಳ್ತಾ ಇದ್ದೀವಿ. ಭಾರತ ಸರ್ಕಾರ ಹೊರಡಿಸಿರುವಂತ ಆದೇಶ ಮಾಕ್ ಡ್ರಿಲ್ಗೆ ಎಲ್ಲರೂ ಕೂಡ ಸಿದ್ಧರಾಗಿ ಎನ್ನುವಂಥದ್ದಾಗಿ. ತುಂಬಾ ಜನಕ್ಕೆ ಇದು ಹೊಸ ವಿಷಯ. ಮಾಕ್ ಡ್ರಿಲ್ ಅಂದ್ರೆ ಏನು, ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ ಸರ್. ಆ ಮಾಕ್ ಡ್ರಿಲ್ದಲ್ಲಿ ನೀವು ಏನು ಮಾಡ್ಬೇಕಂಬುದು ಅವರ ಸ್ವಂತ NDRF ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅದು ಮತ್ತು ಈ ಆರ್ಗನೈಸೇಷನ್ಸ್ ಯಾರ್ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರು ಸ್ವತಃ ಹೇಳ್ತಾರೆ ಅದು. ಓಕೆ ಇದು ಬೇಸಿಕಲಿ ಏನಪ್ಪ ಅಂದರೆ ಕೆಲವೊಂದು ಎಮರ್ಜೆನ್ಸಿ
ಈಗ ಏನಂತಂದರೆ ಈಗಿನ ಎಮರ್ಜೆನ್ಸಿ ಏನು ಯುದ್ಧ ಆಗ್ಬೋದು ಏನಂತ. ಹೌದು. ಆ ಯುದ್ಧ ಆಗ್ಬೋದು ಅಂತಂದ್ರೆ ಯಾವ್ಯಾವ ಕಂಡೀಷನ್ಸ್ ನಿಮ್ಮ ಹತ್ರ ಬರ್ಬೋದು. ಈ ಕೆಲವರು ಪ್ರಶ್ನೆ ಮಾಡೋದು, ಬಾರ್ಡ್ರದಲ್ಲಿ ಯುದ್ಧ ಆದರೆ ಬೆಂಗಳೂರು ಕರ್ನಾಟಕ ನಮ್ಗೇನು ಇದೇನಪ್ಪ ಅಂದರೆ ಕ್ಯಾ ಫರಕ್ ಪಡ್ತಾ ಅಂತ. ಇಲ್ಲ, ಮೊದಲಿನ ಯುದ್ಧಕ್ಕೂ ಈಗಿನ ಯುದ್ಧಕ್ಕೂ ವ್ಯತ್ಯಾಸ ಇದೆ ಖಂಡಿತ. ಯಾಕಂದ್ರೆ ಮೊದಲು ಆ ಟೈಪ್ ಮಿಸೈಲ್ಸು, ಆ ಟೈಪ್ ಏರ್ಕ್ರಾಫ್ಟ್ಸು, ಆ ಟೈಪ್ ಸೂಪರ್ಸಾನಿಕ್ ಏರ್ಕ್ರಾಫ್ಟ್ಸು ಅವು ಇದ್ದಿದ್ದಿಲ್ಲ. ಸೊ ವಾರ್ ಫೀಲ್ಡ್ ಹ್ಯಾಸ್ ಬಿಕಮ್ ನಿಯರರ್. ಸೊ ಆ ಥರ ನೀವು ಎಲ್ಲಿಯಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸ್ಪೆಕ್ಟ್ ಮಾಡಿ ಆಮೇಲೆ ಏನಪ್ಪ ಅಂದರೆ ನಮ್ಮ ಎನಿಮಿ ದೇಶ ಚೈನಾ ಇರ್ಬೋದು ಅಥವಾ ಪಾಕಿಸ್ತಾನ ಇರ್ಬೋದು, ಅದು ಯಾವ ಥರ ಟಾರ್ಗೆಟ್ ಚೂಸ್ ಮಾಡ್ತಾರೆ, ಸಿವಿಲಿಯನ್ ಟಾರ್ಗೆಟ್, ಮಿಲಿಟರಿ ಟಾರ್ಗೆಟ್, ಎಕನಾಮಿಕ್ ಟಾರ್ಗೆಟ್, ಯಾವ್ದಾದ್ರು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದೊಡ್ಡ ಮಾಲ್ದಲ್ಲೇ ಒಂದು ಬ್ಲಾಸ್ಟ್ ಮಾಡಿಬಿಡ್ರಿ, ಆ ಟೈಪ್ ಟಾರ್ಗೆಟ್, ಆಯಿಲ್ ರಿಫೈನರೀಸ್, ಇವೆಲ್ಲ ಇರೋದು ಪೀಸ್ ಸ್ಟೇಷನ್ಸ್ದಲ್ಲಿ ಇರ್ತವೆ. ಆಯ್ತಾ? ಖಂಡಿತ. ಸೊ ಯಾವ ಟಾರ್ಗೆಟ್ ಚೂಸ್ ಮಾಡೋದು, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ದೊಡ್ಡ ಆಯಿಲ್ ರಿಫೈನರಿ ನಮ್ಮ ಬೆಂಗಳೂರಲ್ಲಿ ಇದೆ ಅಂತ ತಿಳ್ಕೊರಿ, ಅಥವಾ ಎಲೆಕ್ಟ್ರಿಸಿಟಿದ ಒಂದು ದೊಡ್ಡ ಗ್ರಿಡ್ ಸಿಸ್ಟಮ್ ಇದೆ ಅಂತ ತಿಳ್ಕೊರಿ. ಹೌದು, ಮಿಲಿಟರಿ ಟಾರ್ಗೆಟ್ ಅಲ್ಲ, ಸಿವಿಲ್ ಟಾರ್ಗೆಟ್ ಅಲ್ಲ, ಎಕನಾಮಿಕ್ ಟಾರ್ಗೆಟ್. ಒಂದು ಸಲ ಅದನ್ನು ಬ್ಲಾಸ್ಟ್ ಮಾಡಿಬಿಟ್ರೆ ಅದು ಎಷ್ಟೋ ಏನಂತಂದ್ರೆ ದಿವಸವರೆಗೆ ಏನಪ್ಪ ಅಂದ್ರೆ ಡಾರ್ಕ್ನೆಸ್ ನೋಡ್ಬೇಕಾಗ್ತದ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಟಾರ್ಗೆಟ್ಸ್, ಯಾವ ಥರ ಟಾರ್ಗೆಟ್ ಚೂಸ್ ಮಾಡ್ತಾರೆ. ಸೊ ಯುದ್ಧ ಕ್ಯಾನ್ ಬಿ ಎನಿವೇರ್. ಅದ್ರ ಸಲುವಾಗಿ ಪ್ರಿಪೇರ್ ಆಗೋದು, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಇದು ಏನಪ್ಪ ಯುದ್ಧ ಆಗ್ಲಿಲ್ಲಪ್ಪ ಅಂದ್ರೆ ಬೇರೆ ಯಾವ್ದಾರು ಇದೇ ಟೈಪ್ ಸಿಚುವೇಶನ್ ಬಂದ್ರೆ ಈಗ ಫ್ಲಡ್ಸ್ ಬರ್ತಾವ, ಅರ್ಥ್ವೇಕ್ ಆಗ್ತದೆ, ಫೈರ್ ಆಕ್ಸಿಡೆಂಟ್ಸ್ ಆಗ್ತಾವ, ಒಂದು ಫಾರೆಸ್ಟ್ಗೆ ಫೈರ್ ಹತ್ತಿ ಬಿಡ್ತದೆ, ಅಥವಾ ಲೊಕಾಲಿಟಿದಲ್ಲಿ ಶಾರ್ಟ್ ಸರ್ಕ್ಯೂಟಿಂಗ್ ಆಗಿ ದೊಡ್ಡ ಇದಾಗ್ತದೆ. ಸೊ ಇವೆಲ್ಲ ಡ್ರಿಲ್ಸ್ ಏನಾಗ್ತಾವ ಅಂದ್ರೆ ಬೇಸಿಕಲಿ ಎವಾಕ್ಯುವೇಷನ್ ಡ್ರಿಲ್ಸ್. ಒಂದು ಪ್ಲೇಸ್ ಇದು ಬಂಕರ್ದಲ್ಲಿ ಮೂವ್ಮೆಂಟ್ ಮಾಡೋದು, ಟನಲ್ದಲ್ಲಿ ಓಡಿ ಹೋಗೋದು, ಸೈರನ್ ಬಂದ ನಂತರ ಎಷ್ಟು ನಿಮಿಷದಲ್ಲಿ ನೀವು ರಿಯಾಕ್ಟ್ ಮಾಡ್ತೀರಿ, ಅಥವಾ ಮನೆಯಿಂದ ಏನಂತಂದ್ರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅವು ಇವು ಅಂದ್ರೆ ಒಂಥರ ಇವು ಕಾರ್ ತಗೊಂಡೆ ಮುಂದಕ್ಕೆ ಹೋಗ್ಬೇಕಂದ್ರೆ ಆ ಟೈಮ್ದಾಗ ಕಾರ್ ಚಾವಿ ಹುಡ್ಕಕ್ಕೆ ಹೋಗ್ಬಾರ್ದು. ಸೊ ಇದೆಲ್ಲ ತಯಾರಿ ಏನಂತಂದ್ರೆ ಎಲ್ಲ ಇರಬೇಕು. ನಿಮ್ಗೆ ಏನಂತಂದ್ರೆ ಇದ್ರ ಸಲುವಾಗಿ ಈ ಡ್ರಿಲ್ ಆಗ್ತದ, ಈ ಡ್ರಿಲ್ ಆಗ್ತದ ಅಂತಂದ್ರೆ ಯುದ್ಧನೇ ಆಗ್ತದಂತ ಏನು ನೆಸಸರಿ ಇಲ್ಲ. ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿ ಅಂತ ಸೂಚನೆ ಕೊಟ್ಟಿರೋದಿಲ್ಲ. ಎಸ್ ಗಿರೀಶ್ ಲಿಂಗಣ್ಣ ಸರ್, ಎಲ್ಲೋ ಒಂದು ಕಡೆಯಲ್ಲಿ ಭಾರತ ತೆಗೆದುಕೊಳ್ತಾ ಇರುವಂಥ ಕೆಲವೊಂದಿಷ್ಟು ಗಟ್ಟಿ ನಿರ್ಧಾರಗಳನ್ನು ನಾವು ಮೊನ್ನೆಯಿಂದ ನೋಡ್ತಾ ಇದ್ದೀವಿ. ಈಗಾಗಲೇ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಹೊಡೆತ ಕೊಡುವಂಥ ಕೆಲಸ ಆಗಿದೆ, ಗಡಿಯಲ್ಲಿ ಸೇನೆ ನಿಯೋಜನೆ ಕೂಡ ಆಗಿದೆ. ಈಗ ಈ ಮಾಕ್ ಡ್ರಿಲ್ ಅನ್ನ ಮಾಡೋಕೆ ಹೇಳಿರೋದು ಅಥವಾ ಆದೇಶ ಕೊಟ್ಟಿರೋದು ಎಲ್ಲೋ ಒಂದು ಕಡೆಯಲ್ಲಿ ಇದು ಯುದ್ಧದ ಸೂಚನೆಯ ಹೇಗೆ ಸರ್? ಯುದ್ಧದ ಸೂಚನೆ ಅಂತ ಹೇಳೋಕ್ಕಾಗಲ್ಲ, ಯುದ್ಧ ಆಗಲೇ ಶುರುವಾಗಿದೆ. ಓಕೆ, ಪ್ರಾಬಬ್ಲಿ ನಾವು ಕೈನೆಟಿಕ್ ಆ್ಯಕ್ಷನ್ ಏನೂ ಮಾಡಿಲ್ಲ, ಕನ್ವೆನ್ಷನಲ್ ಆಗಿ ಏನೂ ಹೋಗಿಲ್ಲ. ಬಟ್ ಎಲ್ಲ ಥರ ಯುದ್ಧ ಶುರು ಮಾಡಿದ್ದೀವಿ. ಎಕನಾಮಿಕ್ಕಾಗಿ ಹೊಡೆಯೋಕ್ಕೆ ಶುರು ಮಾಡಿದ್ದೀವಿ, ಡಿಪ್ಲೊಮ್ಯಾಟಿಕ್ಕಾಗಿ ಹೊಡೆಯೋಕ್ಕೆ ಶುರು ಮಾಡಿದ್ದೀವಿ, ಆಮೇಲೆ ಎಕ್ಸ್ಪೋರ್ಟ್ಸ್ಗಳು ಬ್ಯಾನ್ ಮಾಡಿ ಅಲ್ಲಿ ಮೆಡಿಸನ್ ಆಹಾರ ಶುರು ಮಾಡಿದ್ದೀವಿ, ನೀರು ಬಂದ್ ಮಾಡಿ ಆಗಲೇ ಅವ್ರಿಗೆ ಅಗ್ರಿಕಲ್ಚರ್ ಕ್ರಾಪ್ಸ್ಗಳು ಬೆಳೀದೇ ಇರೋಂಗೆ ನೋಡಿದ್ದೀವಿ. ಇದೆಲ್ಲ ಯುದ್ಧನೇ, ಇದೆಲ್ಲ ಅವ್ರಿಗೆ ತೊಂದರೆ ಕೊಡ್ತಾ ಇರೋದೆ. ರಕ್ತ ಚೆಲ್ಲಿದ್ರೆ ಮಾತ್ರ ಯುದ್ಧ ಸ್ಟಾರ್ಟ್ ಅಂತಲ್ಲ. ಈವನ್ ದಿಸ್ ಈಸ್ ಆಲ್ಸೋ ಡಿಫ್ರೆಂಟ್ ಟೈಪ್ ಆಫ್ ವಾರ್ಫೇರಲ್ಲಿ ಬೇಕಾದಷ್ಟು ಥರ ಇದೆ. ಎಕನಾಮಿಕ್ ವಾರ್ಫೇರ್ ಇರ್ಬೋದು, ಡಿಪ್ಲೊಮ್ಯಾಟಿಕ್ ವಾರ್ಫೇರ್ ಇರ್ಬೋದು, ಸೈಬರ್ ವಾರ್ಫೇರ್ ಇರ್ಬೋದು. ಆ ಥರ ಸೈಬರ್ ಅಟ್ಯಾಕ್ಸು ಶುರುವಾಗಿದೆ. ಓನ್ಲಿ ಥಿಂಗ್ ಅಂದರೆ ಕನ್ವೆನ್ಷನಲ್ ಆಗಿ ನಮ್ಮ ಆರ್ಮಿಯವರು ಅವ್ರು LOC ದಾಟಿ ಇನ್ನೂ ಒಳಗೆ ಹೋಗಿಲ್ಲ. ನಾವು ಅದನ್ನು ಅವ್ರಿಗೆ ಪ್ರೆಷರೈಸ್ ಮಾಡಿ ನಾಳೆ ಹೋಗಿ ನಾಡಿದ್ದು ಹೋಗಿ ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ದೇ ಹ್ಯಾವ್ ಟು ಸಿ ದ ಸಿಚುಯೇಷನ್, ದೇ ಹ್ಯಾವ್ ಟು ಸಿ ವಾಟ್ ಈಸ್ ಫೇವರಬಲ್ ಟು ದೆಮ್. ಯಾವಾಗ ನಮ್ಮಲ್ಲಿ ಪ್ರಾಣಹಾನಿಗಳ ಜಾಸ್ತಿ ಆಗಬಾರ್ದು, ಹೌ ಸ್ಮಾರ್ಟ್ಲಿ ವಿ ಕ್ರಿಯೇಟ್ ದ ಕಮೋಷನ್. ನಮ್ಮ ಇಂಟ್ರೆಸ್ಟ್ ಇರೋದು ಅಲ್ಲಿರೋ ಇನ್ನೋಸೆಂಟ್ ಜನನ ಕೊಲ್ಲಕ್ಕಂತೂ ಅಲ್ಲೇ ಅಲ್ಲ. ನಮ್ಮ ಇಂಟ್ರೆಸ್ಟ್ ಇರೋದು ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಹೆಂಗೆ ಡಿಸ್ಮ್ಯಾಂಟ್ಲ್ ಮಾಡಬೇಕು, ಅದಕ್ಕೆ ಯಾವ ರೀತಿ ಥರ ಪ್ಲ್ಯಾನ್ ಮಾಡಬೇಕು, ಅದನ್ನು ಪ್ಲ್ಯಾನಿಂಗು ನಡೀತಾ ಇದೆ ಸೈಮಲ್ಟೇನಿಯಸ್ ಆಗಿ. ಸೊ ಇಟ್ ಟೇಕ್ಸ್ ಲಿಟಲ್ ಟೈಮ್. ಸೊ ಆ ಟೈಮ್ ಕೊಡಬೇಕು ಅವರಿಗೆ, ಅದನ್ನು ಮಾಡ್ತಾರೆ. ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಈ ನಾನು ಅದರ್ ವಾರ್ಫೇರ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವಲ್ಲ, ಅಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳು ಕೈ ಇರೋದು ಎಲ್ಲ ಈ ಟೆರರಿಸ್ಟು, ಇಲ್ಲ ISI ಅದು ಒಂಥರ ಟೆರರಿಸ್ಟ್ ಫರ್ಮೆ. ಯಾವುದೋ ಪ್ಯಾನಿಕ್ ಆಗಿ ಏನಾರೋ ಹೊಡೆದ್ಗಿಡಿದ್ಬಿಟ್ರೆ, ಏನೋ ಒಂದು ಅಟ್ಯಾಕ್ ಮಾಡೋಕ್ಕೆ ಹೋದರೆ, ಸೊ ಅದಕ್ಕೆ ಪ್ರೋ ಆ್ಯಕ್ಟಿವ್ ಆಗಿ ನಾವೇನು ರೆಡಿ ಆಗಿರಬೇಕು. ಹೇಗೆ ನಾವು ಈಗ ಕರೋನಾ ಬರುತ್ತೆ, ಯಾವುದೋ ಒಂದು 3rd ಕರೋನಾ, 4th ಕರೋನಾ, 5th ಕರೋನಾ ಬರುತ್ತೆ ಅಂದಾಗೂ ನಾವು ಡಾಕ್ಟ್ರುಗಳು ಮಾಕ್ ಡ್ರಿಲ್ ಮಾಡಿ ರೆಡಿ ಮಾಡಿ ಇಟ್ಕೊತಾರೆ. ಹಂಗೆ ಅಂದ್ಬಿಟ್ಟು ಕರೋನಾ ಬಂದೇ ಬಿಡುತ್ತೆ ಅಂತ ಏನಲ್ಲ. ದ ಸೇಮ್ ವೇ ನಾವು ರೆಡಿ ಮಾಡಿ ಇಟ್ಕೋಬೇಕು. ವಿ ಶುಡ್ ಬಿ ಪ್ರೋ ಆ್ಯಕ್ಟಿವ್.
ಸೊ ಸಾರ್ ಹೇಳ್ದಂಗೆ ಬೆಂಗಳೂರಲ್ಲಿ ಯಾಕೆ ಬೇಕು ಮಾಕ್ ಡ್ರಿಲ್ಲು, ಬರೀ ಅಲ್ಲೇ ಬೇಸಸ್ ಬಾರ್ಡರ್ ಡಿಸ್ಟ್ರಿಕ್ಟ್ಸಲ್ಲಿ ಮಾತ್ರ ಸಾಕಲ್ವಾ ಅಂದರೆ ಇಲ್ಲ, ಈಗಿನ ವಾರ್ಫೇರ್ ಯಾರಿಗೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಟೆಕ್ನಾಲಜಿ ಡೆವಲಪ್ಮೆಂಟ್ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ನೀವು ರಾಯಚೂರು ಅಂತ ನೀವು ಹೇಳ್ತಾ ಇದ್ರಿ, ಏನಕ್ಕೆ ರಾಯಚೂರನ್ನ ಇದು ಮಾಡಬೇಕು? ವೈ ರಾಯಚೂರು, ವೈ ನಾಟ್ ಅದರ್ ಪ್ಲೇಸಸ್? ರಾಯಚೂರಲ್ಲಿ ಏನಕ್ಕೆ ಅಟ್ಯಾಕ್ ಮಾಡ್ಬೋದು ಅಂತ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ರಾಯಚೂರಲ್ಲಿ ಥರ್ಮಲ್ ಪವರ್ ಸ್ಟೇಷನ್ ಇದೆ. 210 ಕಿಲೋವ್ಯಾಟ್ಸ್ ಅಂದರೆ 1750 ಮೆಗಾವ್ಯಾಟ್ಸ್ ಏನೋ ಪವರು ಸ್ಟೇಟಿಗೆ ಕೊಡ್ತಾ ಇದ್ದಾರೆ. 2022 ಅಲ್ಲಿ 70% ಆಫ್ ದ ಸ್ಟೇಟ್ ರಿಕ್ವೈರ್ಮೆಂಟ್ ವಾಸ್ ಗಿವನ್ ಬೈ ರಾಯಚೂರು ಥರ್ಮಲ್ ಪವರ್ ಪ್ಲ್ಯಾಂಟ್. ನೆಕ್ಸ್ಟ್ ನಾವು ಈಗ ಕಮ್ಮಿ ಆಗಿದೆ, 52% ಏನೋ ಬರ್ತಾ ಇದೆ. ಸೊ ದೇ ಕ್ಯಾನ್ ಅಟ್ಯಾಕ್, ದೋಸ್ ಆರ್ ದ ಇನ್ಫ್ರಾಸ್ಟ್ರಕ್ಚರ್ಸ್ ದೇ ಕ್ಯಾನ್ ಅಟ್ಯಾಕ್. ಸೊ ಅದಕ್ಕೆ ಅವರು ಅಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಕಾರವಾರದಲ್ಲಿ INS ವಿಕ್ರಾಂತ್ ಆಗಲಿ, INS ವಿಕ್ರಮಾದಿತ್ಯ ಆಗಲಿ, ಫ್ರಿಗೇಟ್ಸ್ ಆಗಲಿ, ಡಿಸ್ಟ್ರಾಯ್ಸ್ ಆಗಲಿ, ಸಬ್ಮರೀನ್ಸ್ಗಳಾಗಲಿ ಭಾಳ ನಮ್ಗೆ ಗೊತ್ತಿಲ್ಲ ಇನ್ನೂ ಏನೇನಿದಾವೋ ಅಂತ, ಯಾವುದಾದ್ರು ಮಿಸೈಲ್ಸ್ಗಳಿದಾವೋ ಏನೇನಿದಾವೋ ನಮಗೇನು ಜನಕ್ಕೆ ಪಬ್ಲಿಕ್ ಇದಾಗಿಲ್ಲ. ಬಟ್ ದಟ್ ಈಸ್ ಅ ವೆರಿ ವೆರಿ ಕ್ರಿಟಿಕಲ್ ಪ್ಲೇಸ್ ಆ್ಯಂಡ್ ದಟ್ ಈಸ್ ಫ್ರಮ್ ವೇರ್ ವಿ ಆರ್ ಗೋಯಿಂಗ್ ಟು ಅಟ್ಯಾಕ್ ಕರಾಚಿ ಪೋರ್ಟ್. ಆ್ಯಂಡ್ ಕರಾಚಿ ಪೋರ್ಟ್ ಇಂದಾನು ಒಂದು ಕಾರವಾರ್ಗೆ ಅಟ್ಯಾಕ್ ಮಾಡೋಷ್ಟು ಸಶಕ್ತರಾಗಿ ಅವರು ರೆಡಿ ಇರ್ಬೋದು. ಸೊ ಕಾರವಾರ ಇಸ್ ಎ ವೆರಿ ವೆರಿ ಸೆನ್ಸಿಟಿವ್ ಏರಿಯಾ. ಸೊ ಅದಕ್ಕೋಸ್ಕರ ಅದು ಮಾಡಿರ್ಬೋದು. ಬೆಂಗಳೂರು ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ? ಬೆಂಗಳೂರಲ್ಲಿ HAL ಇದೆ, DRDO ಇದೆ, NAL ಇದೆ, BEL ಇದೆ, BEMEL ಇದೆ, ಆಲ್ ಆರ್ ಡಿಫೆನ್ಸ್ ಸೆಕ್ಟರ್ಸ್. ಸೊ ದಿಸ್ ಇಸ್ ಅ ವೆರಿ ವೈಟಲ್ ಡಿಫೆನ್ಸ್ ಸೆಕ್ಟರ್ಸ್, ವೆರಿ ವೈಟಲ್ ಪ್ಲೇಸಸ್ ಇಲ್ಲಿ. ಸೊ ಅದಕ್ಕೋಸ್ಕರನೇ ಬ್ಯಾಂಗ್ಳೂರಲ್ಲೂ ಸಹಿತ ವಿ ಆರ್ ಡೂಯಿಂಗ್ ದ ಮಾಕ್ ಡ್ರಿಲ್. ಇಡೀ ಬ್ಯಾಂಗ್ಳೂರಲ್ಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ಹ್ಯಾವ್ ಎ ಲಿಮಿಟೆಡ್ ನಂಬರ್ ಆಫ್ ಸಿವಿಲ್ ಡಿಫೆನ್ಸ್ ಫೋರ್ಸ್. ಅದರಲ್ಲಿ ಟ್ರೈನ್ಡ್ ಆಗಿರೋರು ಲಿಮಿಟೆಡ್ ನಂಬರ್ಸ್ ಇರ್ತಾರೆ. ಸೊ ಒಂದು ಮಲ್ಲೇಶ್ವರಮ್ಮೋ ಅಲ್ಲೋ ಇಲ್ಲೋ ಒಂದು ಜಾಗ ಸೆಲೆಕ್ಟ್ ಮಾಡ್ತಾರೆ. ಅದನ್ನು ನಾವು ಎಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡಿ ಬಿತ್ತರಿಸಿ ಜನಕ್ಕೆ ಎಜುಕೇಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ವೆಲ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಕರ್ನಲ್ ವೆಂಕಟೇಶ್ ಸರ್, ಈಗ ಈ ಹಿಂದೆಲ್ಲ ನಾವು ಯುದ್ಧ ಎನ್ನುವಂಥ ಪರಿಕಲ್ಪನೆಯನ್ನ ಮಾಡ್ಕೊಂಡಾಗ ಭಾರತದ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು, ಎಲ್ಲೋ ಗಡಿಯಲ್ಲಾಗತ್ತೆ, ನಾವು ಇಲ್ಲಿದ್ದವ್ರಿಗೇನು ಟೆನ್ಷನ್ ಇಲ್ಲ, ಬಟ್ ಅಲ್ಲಿ ಯುದ್ಧ ಆಗ್ತಾ ಇರುತ್ತೆ ಅನ್ನುವಂಥದ್ದಾಗಿ. ಈಗ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಒಂದು ರೀತಿ ಡೆವಲಪ್ ಆಗಿರುವಂಥ ಶಸ್ತ್ರಾಸ್ತ್ರಗಳು ಕೂಡ ನಮ್ಮಲ್ಲಿವೆ, ಅವರಲ್ಲೂ ಕೂಡ ಇವೆ. ಈ ರೀತಿಯಾಗಿ ನೋಡ್ತಾ ಹೋಗೋದಾದ್ರೆ ದೇಶದಾದ್ಯಂತ ಯುದ್ಧದ ಭೀತಿ ಇರ್ಬೋದಾ ಸರ್? ಹೇಗೆ ದೇಶದಾದಂತ ಅವರು ಸರ್ ಹೇಳಿದಂಗೆ, ನಾನು ರಾಯಚೂರು ಡಿಸ್ಟ್ರಿಕ್ಟ್ ಅಂತದ, ಐ ಬಿಲಾಂಗ್ ಟು ರಾಯಚೂರು ಡಿಸ್ಟ್ರಿಕ್ಟ್ ಓನ್ಲಿ. ರಾಯಚೂರು ಯಾಕೆ ಚೂಸ್ ಮಾಡ್ತಾರೆ ಅಂದ್ರೆ, ಇವ್ರು ಹೇಳಿದಂಗೆ ನನಗೆ ಫಸ್ಟ್ ಮೈಂಡ್ನಲ್ಲಿ ಬಂದದ್ದು ಒಂದು ಅದು ಥರ್ಮಲ್ ಪವರ್ ಪ್ಲಾಂಟ್ ಇದೆ, ಎರಡನೇದು ಎಲೆಕ್ಟ್ರಿಸಿಟಿ ಗ್ರಿಡ್ ಸಿಸ್ಟಮ್ ಇದೆ ಇಲ್ಲಿ ದೊಡ್ಡದು. ಏನಪ್ಪ ಅಂದ್ರೆ ಇಟ್ ಸಪ್ಲೈಸ್ ಟು ದ ಎಂಟೈರ್ ಸೌತ್ ಇಂಡಿಯಾ. ಮೇ ಬಿ ಅದು ನಾ ಹೇಳಿದ್ನಲ್ಲ, ಟಾರ್ಗೆಟ್ಸ್ ಯಾವ ತರ ಚೂಸ್ ಮಾಡ್ತಾರೆ, ಎಕನಾಮಿಕ್ ಟಾರ್ಗೆಟ್, ಎನ್ವೈರ್ಮೆಂಟ್ ಟಾರ್ಗೆಟ್. ಅಲ್ಲಿ ಈಗ ಬರ್ಬರ್ತಾ ಮಳೆ ಸ್ಟಾರ್ಟ್ ಆದ ಕೂಡಲೇ ಕೃಷ್ಣಾ ನದಿ ಹರಿತದೆ, ಅಲ್ಲಿ ಏನಾದ್ರು ಡ್ಯಾಮ್ ಇದ್ದಪ್ಪ ಅಂದ್ರೆ ಅಲ್ಲಿ ಡ್ಯಾಮ್ ಬ್ಲಾಸ್ಟ್ ಮಾಡಿಸ್ರಿ. ಸೊ ದಟ್ ಈಸ್ ಎನ್ವೈರ್ಮೆಂಟಲ್ ವಾರ್. ಆಮೇಲೆ ಇದು ಥರ್ಮಲ್ ಪವರ್ ಪ್ಲಾಂಟ್ ಒಂದು ಎಲೆಕ್ಟ್ರಿಸಿಟಿ ಗ್ರಿಡ್ ಸಿಸ್ಟಮ್ ಇದೆ. ಸೊ ಆ ಥರ ಏನಂತಂದ್ರೆ, ಈಗ ಬೇಸಿಕಲಿ ಇದೇನಂತಂದ್ರೆ ವಾರ್ಫೇರ್ ಈಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಬಾರ್ಡರ್ಸ್. ಕನ್ವೆನ್ಷನಲ್ ವಾರ್ಫೇರ್ ಅಲ್ಲಿ ನಡೀತಿರ್ತದ, ಇದು ಡೈವರ್ಷನರಿ ಅಟ್ಯಾಕ್ಸ್ ಅಂತ ಹೇಳ್ತಾರೆ ಇವಕ್ಕೆಲ್ಲ. ಅಲ್ಲಿ ಕಂಟಿನ್ಯೂ ಆಗ್ತಿರ್ತದ. ಒನ್ ಆಡ್ ಮಿಸೈಲ್ ವಿಲ್ ಲ್ಯಾಂಡ್ ಹಿಯರ್. ಆ ಟೈಪ್ ಏನಂತಂದ್ರೆ ಸರ್, ಈಗ ನಮಗೆ ಈಗ ಕೆಲವೊಂದು TV ಮಾಧ್ಯಮದವರನ್ನು ಪ್ರಶ್ನೆ ಮಾಡಿ ಕೇಳಿದ್ರು ನಮಗೆಲ್ಲ, ಸರ್ ಇದಿಷ್ಟು ದೂರ ಇದ್ದೀವಿ ನಾವು, ಹೆಂಗೆ ನಾವು ಸೇಫ್ ಅಲ್ವಾ ಅಂತ. ಇಲ್ಲ, ನೀವು ಏನಪ್ಪ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ದಲ್ಲಿ ಅವ್ರು ಯಾವ್ದಾದ್ರು ಶಿಪ್ಸ್ ಬಂದವು, ಏರ್ಕ್ರಾಫ್ಟ್ ಕ್ಯಾರಿಯರೇ ಬಂತು. ಈಗ ಸುದ್ದಿ ಬರೋ ಪ್ರಕಾರ ಅವ್ರು ಏರ್ಕ್ರಾಫ್ಟ್ ಕ್ಯಾರಿಯರ್ ಟರ್ಕಿ ಆಫರ್ ಮಾಡಿದ್ದಾರಂತೆ ಪಾಕಿಸ್ತಾನಕ್ಕೆ. ಬರ್ತದೋ ಬಿಡ್ತದೋ, ಯೂಸ್ ಮಾಡ್ತಾರೋ, ಮಂಗಳೂರು ತನಕ ಬರ್ತದೋ ಅಥವಾ ಕಲ್ಕಟ್ಟಾವರೆಗೆ ಬರ್ತದೋ, ದಟ್ ಇಸ್ ಅ ಫ್ಯೂಚರ್ ಕ್ವಶನ್. ಬಟ್ ಅಲ್ಲಿಂದ ಅಲ್ಲಿ ಬಂದ್ಕೊಳ್ಳೆ ದೆನ್ ಆಲ್ ಎವ್ರಿಥಿಂಗ್ ಇಸ್ ನಿಯರರ್ ಅಲ್ಲ. ನಿಮ್ ಕೋಸ್ಟ್ ಲೈನಿಗೆ ನಿಯರ್ ಬಂದಿವಿ. ಅಲ್ಲಿಂದ ವಿಮಾನ ಹಾರಾಟ ಮಾಡೋದು ಎಷ್ಟೊತ್ತ ಸೂಪರ್ ಸಾನಿಕ್ ಸ್ಪೀಡ್ದಲ್ಲಿ ಈಗ ಈ ಏರ್ಕ್ರಾಫ್ಟ್ಸ್ ಇದೆ. ಸೊ ನೋ ಟಾರ್ಗೆಟ್ ಇಸ್ ಏನಂತಂದ್ರೆ ಫಾರ್ ಆಫ್ ಅಂತ ಅಲ್ಲ, ಇಟ್ ಈಸ್ ವೆರಿ ನಿಯರ್. ಅದಕ್ಕೆ ಏನಪ್ಪ ಅಂದ್ರೆ ಪ್ರಿಪೇರ್ ಆಗೋದು, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಏನಪ್ಪ ಅಂದ್ರೆ ಆರ್ಮಿದಲ್ಲಿ ಒಂದು ಸೇಯಿಂಗ್ ಇದೆ, ಟೈಮ್ ಸ್ಪೆಂಟ್ ಆನ್ ರೆಕಿ ಈಸ್ ನೆವರ್ ವೇಸ್ಟೆಡ್ ಅಂತ ತಿಳ್ಕೊಂಡು. ಸೊ ವಾಟ್ ಯು ಲರ್ನ್ ಔಟ್ ಆಫ್ ದಿಸ್ ಮಾಕ್ ಡ್ರಿಲ್ ಅಗೇನ್ಸ್ಟ್ ಎನಿ ಕೈಂಡ್ ಆಫ್ ಡಿಸಾಸ್ಟರ್, ಒಂದ್ ದಿವಸ ನಿಮಗೆ ಹೆಲ್ಪ್ ಆಗ್ತದೆ. ಅದು ಮೇ ನಾಟ್ ಬಿ ಫಾರ್ ವಾರ್, ನಾಳೆ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಆಗ್ಬೋದು, ಇದಾಗ್ಬೋದು. ಆ ಟೈಪ್ ಹೆಲ್ಪ್ ಸಲುವಾಗಿ ಎಲ್ಲರೂ ಏನಪ್ಪ ಅಂದ್ರೆ ಸೀರಿಯಸ್ಲಿ ಆಗಿ ತಗೋಬೇಕು. ಒಂದಿಷ್ಟು ಪ್ರಿಕಾಷನರಿ ಮೇಜರ್ಸ್ ಇವು ಲೈಫ್ ಲಾಂಗ್ ನಿಮ್ಗೆ ಏನಂತಂದ್ರೆ ಇದು
ಕೆಲಸಕ್ಕೆ ಬರ್ತದೆ. ಹೌದು ಹೌದು, ಮುನ್ನೆಚ್ಚರಿಕೆ ವಹಿಸೋದು ಅಗತ್ಯ ಅಂತ ಹೇಳ್ತೀರಾ ಸರ್? ಹಾಂ. ಎಸ್. ಗಿರೀಶ್ ಲಿಂಗಣ್ಣ ಸರ್, ಈಗ ಮುನ್ನೆಚ್ಚರಿಕೆಯನ್ನು ವಹಿಸೋದು ಅತ್ಯಗತ್ಯ. ಯಾಕಂತ ಹೇಳಿದ್ರೆ ಏನೇ ಆಗ್ಬಹುದು, ಮುಂದಿನ ಸಂದರ್ಭವನ್ನು ಎದುರಿಸೋಕೆ ನಾವು ಸಿದ್ಧರಾಗಿರಬೇಕು, ನಿಜವಾದಂಥ ವಿಚಾರ. ಆದರೆ ಮುನ್ನೆಚ್ಚರಿಕೆ ಜೊತೆಯಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡುವಂಥ ಸಾಮರ್ಥ್ಯ ಅಥವಾ ಅಷ್ಟೊಂದು ಟೆಕ್ನಾಲಜಿ ಪಾಕಿಸ್ತಾನದಲ್ಲಿ ಡೆವಲಪ್ ಆಗಿದೆಯಾ, ಅಥವಾ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಅವರಿಗೆ ಟರ್ಕಿ ಬೆಂಬಲವನ್ನು ಕೊಡುತ್ತೆ ಅಥವಾ ಚೀನಾ ಬೆಂಬಲವನ್ನು ಕೊಡುತ್ತೆ ಅನ್ನೋದಾಗಿ. ಈ ದಾಳಿಗೆ ಪ್ರತಿರೋಧ ಒಡ್ಡುವಂಥ ಶಕ್ತಿ ಭಾರತದ ಬಳಿ ಎಷ್ಟಿದೆ ಸರ್? ಭಾರತ ಪಾಕಿಸ್ತಾನ್ ಎರಡೇ ದೇಶ ತಗೊಂಡ್ರೆ ಓಕೆ, ಅದರಲ್ಲಿ ಶಕ್ತಿ ಅನ್ನೋದೇ ಬರಲ್ಲ. Okay. ಭಾರತ 2-2.5 ಪಟ್ಟು ಜಾಸ್ತಿ ಇದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದು, ನಾವು ಪಾಕಿಸ್ತಾನ್ ಹೊಡಿಯೋಕ್ಕಾಗತ್ತಾ ಬಿಡುತ್ತಾ, ದಟ್ ಈಸ್ ನಾಟ್ ದಿ ಕಂಡೀಷನ್. ಎಸ್. ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ಮಲ್ಟಿಪೋಲರೈಸೇಷನ್. ಅಂದರೆ ಭಾರತಕ್ಕೆ ಯಾರು ಪಾರ್ಟ್ನರ್ ಆಗಿ ನಿಂತ್ಕೋತಾರೆ. ಪಾಕಿಸ್ತಾನ್ಗೆ ಈಗಾಗಲೇ ಚೈನಾ ಬೆಂಬಲ ಸೂಚಿಸಿದೆ, ಇರಾನ್ ಬೆಂಬಲ ಸೂಚಿಸಿದೆ, ಟರ್ಕಿ ಬೆಂಬಲ ಸೂಚಿಸಿದೆ, ಮಲೇಷ್ಯಾ ಬೆಂಬಲ ಸೂಚಿಸಿದೆ. ಓಕೆ, ಮಲೇಷ್ಯಾ ನೋಡಿ ಒಂದು ಬೆಂಬಲ ಸೂಚಿಸಿದೆ. ಚೈನಾ ಇಸ್ ದಿ ಹೈಯೆಸ್ಟ್ ಮಿಲಿಟರಿ ಪ್ರೊಡಕ್ಷನ್ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದಾರೆ. ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಸಿಪೆಕ್ ಅಲ್ಲಿ. ಸೊ ಅವ್ರ ಇನ್ವೆಸ್ಟ್ಮೆಂಟ್ ಅವರು ಕಾಪಾಡ್ಕೋಬೇಕು. ಸೊ ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ, ಬಿಲಿಯನ್ಸ್ ಆಫ್ ಡಾಲರ್ಸ್ ಹಾಕ್ಬಿಟ್ಟು ಹೆಂಗೋ ಹೋದ್ರೆ ಹೋಗ್ಲಿ ಅಂತ ಅವರು ಕೂತ್ಕೊಳ್ಳಲ್ಲ. ಟರ್ಕಿ ಒಂದು ನೆಲೆ ಕಾಣಬೇಕು ಏಷ್ಯಾದಲ್ಲಿ. ನಾವು ಇಸ್ಲಾಮಿಕ್ ಕಂಟ್ರೀಲಿ ನಾವು ಒಂದು ಲೀಡರ್ಸ್ ಅಂತ ತೋರಿಸ್ಕೊಳ್ಳೋಕ್ಕೆ ಅವರು ಎಲ್ಲ ಥರ ಆಟಗಳು ಆಡ್ತಾ ಇದ್ದಾರೆ, ಗೊತ್ತಾಯ್ತಾ? ಸೊ ದಿಸ್ ಈಸ್ ವಾಟ್ ಕಮ್ಸ್ ವೆನ್ ವಾರ್ ಸ್ಟಾರ್ಟ್ಸ್. ವಾರ್ ಅಂತ ಸ್ಟಾರ್ಟ್ ಆದರೆ ಸೊ ಇದರಲ್ಲಿ ಇಂಡಿಯಾ ಪಾಕಿಸ್ತಾನ್ ಹೊಡಿಯೋಕ್ಕಾಗತ್ತಾ? 4 ದಿವಸದಲ್ಲಿ ಹೊಡಿತಾರೆ, 5 ದಿವಸದಲ್ಲಿ ಹೊಡಿತಾರೆ, ಮ್ಯಾಕ್ಸಿಮಮ್ 1 ವಾರದಲ್ಲಿ ಹೊಡಿತಾರೆ, ಅಷ್ಟೇ. ಅದು ಹೊಡೆದಾಕ್ತಾರೆ. ಬಟ್ ಕಂಡೀಷನ್ ಈಸ್ ನಾಟ್ ದಟ್ ಫಾರ್ ಅಸ್. ನಾವು ಅಲ್ಲಿ ಹೋಗಿ ಪಾಕಿಸ್ತಾನ ಹೊಡೆದು ಏನು ಜಾಗ ಕಿತ್ಕೋಬೇಕಾಗಿಲ್ಲ. ನಾವು ಹೋಗಿ ಆ ಜನನ್ನ ಏನೋ ಹಿಂಸೆ ಕೊಟ್ಟು ಇನ್ನೇನೋ ರಾಜ್ಯ ಬರ ಮಾಡಬೇಕಾಗಿಲ್ಲ. ನಮಗೇನು ಅಲ್ಲಿರೋ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಡಿಸ್ಮ್ಯಾಂಟ್ಲ್ ಮಾಡಬೇಕು. ಮತ್ತೆ ಈ ಟೆರರಿಸ್ಟ್ ಅಟ್ಯಾಕ್ಗೆಗೋಸ್ಕರ ನಾವು ಪಡ್ತಾ ಇರೋ ತೊಂದರೆ, ಜೀವಗಳು ತೆಡ್ತಾ ಇರೋದು, ಆರ್ಮಿಯವ್ರು ಸಾಯ್ತಾ ಇರೋದು, ನೇವಿಯವ್ರು ಸಾಯ್ತಾ ಇರೋದು ಈ ಟೆರರಿಸ್ಟ್ ಅಟ್ಯಾಕ್ಸ್ಗಳಿಂದ, ಇದನ್ನು ನಾವು ಸಂಪೂರ್ಣವಾಗಿ ಒಂದ್ಸಲಿ ನಿರ್ನಾಮ ಮಾಡಬೇಕು. ಅಷ್ಟೇ ನಮ್ಮ ಇಂಟೆನ್ಷನ್ ಇರೋದು. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಇಂಟೆನ್ಷನ್ ಆಫ್ ಟೇಕಿಂಗ್ ಪಾಕಿಸ್ತಾನ್ ಇನ್ ಟು ಅವರ್ ಕಂಟ್ರೋಲ್. ಅರ್ಥ ಆಯ್ತಾ? ಸೊ ಅದಕ್ಕೆ ಏನು ಬೇಕೋ, ಅದಕ್ಕೆ ಏನು ಅಲ್ಲಿಂದ ಏನೇನು ಕಾರ್ಯಾಚರಣೆ ಮಾಡಬೇಕು, ಕೋವರ್ಟ್ ಆಪ್ರೇಷನ್ ಮಾಡ್ತಾ ಇದ್ದಾರೋ, ಇಲ್ಲ ಈ ಕಡೆ TTP ಮತ್ತು ಬಲೂಚಿಸ್ತಾನ್ಗೆ ಏನಾರ ಕುಮ್ಮಕ್ಕೆ ಕೊಟ್ಟು ಅಲ್ಲೇ ಸ್ಪ್ಲಿಟ್ ಆಗಿ 4 ದೇಶಗಳು ಹೋಳಾಗುತ್ತೋ, ಅದು ಏನಾಗುತ್ತೋ, ಏನು ಮಾಡ್ತಾರೋ ಮುಂದಿನ ದಿವಸದಲ್ಲಿ ಕಾದು ನೋಡ್ಬೇಕಷ್ಟೆ. ಸೊ ಕನ್ವೆನ್ಷನಲ್ ವಾರ್ ಈಸ್ ನಾಟ್ ದಿ ಅಲ್ಟಿಮೇಟ್ ಸೊಲ್ಯೂಷನ್ ಫಾರ್ ದಿ ಪ್ರೆಸೆಂಟ್ ಸಿಚುಯೇಷನ್. ಮಾಡ್ತಾರೆ, ಬಟ್ ವಿ ಡೋಂಟ್ ನೋ ವಾಟ್ ದೇ ಆರ್ ಗೋಯಿಂಗ್ ಟು ಡೂ. ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೆ. ಟೆರರಿಸ್ಟ್ನ ನೋಡಬೇಕು, ಅದನ್ನ ಹುಡುಕ್ತಾ ಇದ್ದಾರೆ. NIA ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಪ್ರತಿ ಒಂದು ಟೆರರಿಸ್ಟ್ ಮನೆಗಳಿಗೂ ಹೋಗ್ತಾ ಇದ್ದಾರೆ. ಎವ್ರಿಥಿಂಗ್ ದೇ ಆರ್ ಡೂಯಿಂಗ್. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಯುನೆಸ್ಕೋ ಅಲ್ಲಿ ನೆನ್ನೆನೂ ಅವ್ರು ಚರ್ಚೆ ಮಾಡಿ ಅವರಿಗೆ ಚೀಮಾರಿ ಹಾಕ್ಸಿದ್ರು. ಎಲ್ಲ ಥರ ಪ್ರಯತ್ನದಲ್ಲೂ ಭಾರತ ಸಫಲವಾಗಿ ಮಾಡ್ತಾ ಇದೆ, ಎಕ್ಸೆಪ್ಟ್ ಕನ್ವೆನ್ಷನಲ್ ಅಟ್ಯಾಕ್ ವಿಚ್ ವಿಲ್ ಆಲ್ಸೋ ಟೇಕ್ ಪ್ಲೇಸ್. ಬಟ್ ವಿ ಹ್ಯಾವ್ ಟು ಗಿವ್ ದೆಮ್ ದ ಟೈಮ್. ನಾವು ಹೇಳ್ದಂಗೆಲ್ಲ ನಾಳೆ ಬೆಳಿಗ್ಗೆ ಮಾಡಿ ನಾಡಿದ್ದು ಹೋಗಿ ಒಂದು 50 ಜನ ನಡೆದ್ಬಿಟ್ಟು ಬನ್ನಿ ಅಂದರೆ ಆಗಲ್ಲ. ಕರ್ನಲ್ ವೆಂಕಟೇಶ್ ಸರ್, ಈಗ ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಅಂತ ಹೇಳಿ ಇಂಡಿಯಾದವರು ಹೇಳ್ತಾ ಇದ್ದಾರೆ, ಭಾರತೀಯರು ಹೇಳ್ತಾ ಇದ್ದಾರೆ. ಪ್ರತೀಕಾರ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಜನರ ಮನಸ್ಸಿನಲ್ಲಿ ಏನಿದೆ ಅದನ್ನು ನಾವು ಮಾಡಿಯೇ ಮಾಡ್ತೀವಿ ಅಂತ ಹೇಳಿ. ಅಷ್ಟು ಸುಲಭವಾಗಿ ಮಾಡಬಹುದಾ ಸರ್? ಹೇಗೆ ಅಂದರೆ ಜನರದು ಏನಂತಂದರೆ, ಈಗ ಜನರದ ಆಕ್ರೋಶ ನೋಡಿದರೆ ಯುದ್ಧ ಬೇಕಂತಾರೆ ಅವರು. ಓಕೆ, ಹೌದು. ಬಟ್ ಯುದ್ಧದ ಕಾನ್ಸಿಕ್ವೆನ್ಸಸ್ ಹೆಂಗಾಗ್ತಾವ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಹೌದು, ಯುದ್ಧದ ಕಾನ್ಸಿಕ್ವೆನ್ಸಸ್ ಅದ್ರ ಜೊತೆಗೂ ಹೇಳಬೇಕು. ಯುದ್ಧದ ಕಾನ್ಸಿಕ್ವೆನ್ಸ್ ಟೆರಿಬಲಿ ಬ್ಯಾಡ್. ಓಕೆ, ಟೆರಿಬಲಿ ಬ್ಯಾಡ್. ಯಾಕಂದ್ರೆ ಆ ಒಂದು ಎಕನಾಮಿಕ್ ಹೊಡೆತದಿಂದ ಎಲ್ಲರಿಗೆ ಎಫೆಕ್ಟ್ ಆಗ್ತದೆ. ಆ್ಯಂಡ್ ಮೋರ್ ಎವರು ಇದು ಏನಂತಂದರೆ, ಸಿ ವಾಟ್ ಹ್ಯಾಪನ್ಸ್ ಎವ್ರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ್ವಿ. ಮಾಡಿದರೆ ಅವ್ರು ಮತ್ತೆ ಪುನಃ ಏನಂತಂದ್ರೆ ಇಟ್ ಹ್ಯಾಸ್ ನಾಟ್ ಅಫೆಕ್ಟೆಡ್ ದೆಮ್. ಈಗ ಏನಂತಂದ್ರೆ ಎಲ್ಲರದು ಒಂದು ಕ್ಯೂರಿಯಾಸಿಟಿ ಏನಿದೆ, ಏನಂತಂದ್ರೆ ಇಂಥ ಒಂದು ಆ್ಯಕ್ಷನ್ ತಗೋಬೇಕು. ಅವ್ರು ಏನಪ್ಪ ಅಂದ್ರೆ ಈ ಟೆರರ್ ಆಕ್ಟಿವಿಟೀಸ್ನ ಆಲ್ ಟುಗೆದರ್ ಈ ಫ್ಯಾಕ್ಟ್ರಿನ ಬಂದ್ ಮಾಡ್ಬೇಕಂತ, ಅಂದ್ರೆ ಆ ಥರ ಮಾಡ್ಬೇಕಂತ ಏನಾದರೂ ಯೋಚನೆ ಮಾಡಿದರೆ ಸಮಥಿಂಗ್ ಹೈಯರ್ ದೆನ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಆ್ಯಂಡ್ ಸಮಥಿಂಗ್ ಲೋವರ್ ದೆನ್ ನ್ಯೂಕ್ಲಿಯರ್ ಸ್ಟ್ರೈಕ್
ಈ ಮಧ್ಯದಲ್ಲಿ ಮಾಡಬೇಕಾಗ್ತದೆ. ಮಾಡಬೇಕಾದ್ರೆ ಈಗ ಸದ್ಯ ಯುದ್ಧಕ್ಕೆ ಹೋಗ್ಬೇಕಂತ ಹೇಳ್ದಾರಲ್ಲ, ಈಗ ಅಲಯನ್ಸ್ ಅವ್ರ ಜೊತೆಗೆ ಎಷ್ಟು ಸಪೋರ್ಟರ್ಸ್ ಅರ, ನಮ್ಮ ಜೊತೆಗೆ ಎಷ್ಟು ಸಪೋರ್ಟರ್ಸ್ ಬರ್ತಾರೆ. ಬಟ್ ಯುದ್ಧ ಮಾಡಬೇಕಾದ್ರೆ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ಕಾನ್ಕ್ರೀಟ್ ಆಗಿ ನಿಮಗೆ ಏನಂತಂದ್ರೆ ಡಿಫೆಂಡ್ ಮಾಡೋಕ್ಕೆ ಯಾರೂ ಬರಲ್ಲ. ಇವನ್ ಪಾಕಿಸ್ತಾನ್ಗೆ ಏನಪ್ಪ ಅಂತಂದ್ರೆ US 7th ಫ್ಲೀಟ್ ನಾವು ನಿಮ್ಮ ಸಪೋರ್ಟಿಗೆ ಬರ್ತು ಅಂತ ತಿಳ್ಕೊಂಡು ಅಲ್ಲಿ ಬಂದಿದ್ರು. ಬಟ್ ನಮಗೆ ಮಾತ್ರ ರಷ್ಯನ್ಸ್ ಸಪೋರ್ಟ್ ಮಾಡಿದ್ರು. ಈಗಲೂ ಕೂಡ ರಷ್ಯನ್ಸ್ ಹೇಳ್ತಾರೆ ಸಪೋರ್ಟ್ ಮಾಡ್ತು ಅಂತ ತಿಳ್ಕೊಂಡು. ಬಟ್ ಅವರು ಪಾಕಿಸ್ತಾನದವರು ಈಗ ಚೈನಾ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡು ಅದೇನಪ್ಪ ಅಂದ್ರೆ ಓವರ್ ಎಸ್ಟಿಮೇಟಿಂಗ್ ಅದು. ಯಾಕಂದ್ರೆ ಇದುವರೆಗೂ ಯುದ್ಧ ಆದಾಗ ಚೈನಾ ಈಸ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಇಟ್ಸ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಏನಪ್ಪ ಅಂದ್ರೆ ನಮ್ಮ ಎಕನಾಮಿಕ್ ಇಂಟ್ರೆಸ್ಟ್ ಡೆವಲಪ್, ಅವ್ರದ್ದು ಎಕನಾಮಿಕ್ ಇಂಟ್ರೆಸ್ಟ್ ಇದೆ ಪಾಕಿಸ್ತಾನದಲ್ಲಿ. ದಟ್ ಇಸ್ ಹೌ ಈ ಥರ ಏನಪ್ಪ ಅಂದ್ರೆ ವರ್ಬಲ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಕಿ ವಿ ಆರ್ ವಿತ್ ಯು, ಆರ್ ದೇ ಮೈಟ್ ಸಪ್ಲೈ, ದೇ ಮೈಟ್ ಪ್ರೊವೈಡ್ ಏನಪ್ಪ ಅಂದ್ರೆ ಇಂಟೆಲಿಜೆನ್ಸ್, ಸ್ಯಾಟಲೈಟ್ ಇನ್ಫಾರ್ಮೇಷನ್, ಸೈಬರ್ ಅಟ್ಯಾಕ್ಸ್, ಏನಾದರೂ ಆ ಟೈಪ್ ಒಂದಿಷ್ಟು ಏನಪ್ಪ ಅಂದ್ರೆ ಇಂಡೈರೆಕ್ಟ್, ಇದು ಡೈರೆಕ್ಟ್ಲಿ ಇನ್ವಾಲ್ವ್ ಆಗ್ಲಿಕ್ಕಿಲ್ಲ ಅನಿಸ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ವಿ ಆರ್ ಶೇರಿಂಗ್ ಬಾರ್ಡರ್ ವಿತ್ ದೆಮ್, ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಅಂದರೆ ನೀವು ಯಾವಾಗಲೂ ಇನ್ ಫ್ಯೂಚರ್ ವಾರ್ಸ್ ಈ 2 ಫ್ರಂಟ್ ವಾರ್ಗೆ ತಯಾರಾಗಿದ್ದಾಗನೇ ಯು ಹ್ಯಾವ್ ಟು ಗೋ ಫಾರ್ ಕನ್ವೆನ್ಷನಲ್ ವಾರ್ಫೇರ್. ಎಸ್ ಸರ್. ಈಗ ಹೇಳ್ತಾ ಇದ್ರು ಸರ್, ಕೂಡ ಹೇಳ್ತಾ ಇದ್ರು ಸರ್, ನೀವು ಕೂಡ ಆಗ್ಲೇ ಹೇಳ್ತಾ ಇದ್ರಿ ಪಾಕಿಸ್ತಾನದ ನೆರವಿಗೆ ಒಂದಷ್ಟು ರಾಷ್ಟ್ರಗಳು ನಿಂತಿವೆ ಅಂತೇಳಿ. ಬಟ್ ಭಾರತದ ಬೆಂಬಲಕ್ಕೆ ಯಾರು ಬರ್ಬೋದು ಸರ್? ರಷ್ಯಾ ಆಗಲೇ ಓಪನ್ ಆಗಿ ನೆನ್ನೆ ಪುತಿನ್ ಸೂಚಿಸಿದ್ದಾರೆ, ವಿ ಆರ್ ವಿತ್ ಯು, ವಿ ಆರ್ ಪಾರ್ಟ್ನರಿಂಗ್ ವಿತ್ ಯು. ಇಸ್ರೇಲ್ ಅವರು ಮೊದಲನೇ ಬೆಂಬಲ ಸೂಚಿಸಿದ್ದಾರೆ. ನಾವು ಜಾಸ್ತಿ ಬೆಂಬಲ ನಾವೇನು ಅಷ್ಟೊಂದು ನಾವು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಾವು ನಮ್ಮ ಶಕ್ತಿ ಮೇಲೆ ನಾವು ಹೋರಾಡ್ತಾ ಇದ್ದೀವಿ. ಜೈಶಂಕರ್ದು ಕೇಳಿರ್ಬೋದು, ಇಫ್ ಯು ವಾಂಟ್ ಟು ಟಾಕ್ ಆ್ಯಸ್ ಎ ಪಾರ್ಟ್ನರ್, ನಾಟ್ ಆ್ಯಸ್ ಎ ಪ್ರೀಚರ್. ನಮ್ಮ ಪ್ರೀಚರ್ಸ್ ಬೇಕಿಲ್ಲ. ಇಫ್ ಯು ವಾಂಟ್ ಟು ಬಿ ಪಾರ್ಟ್ನರ್ ವಿತ್ ದಸ್ ಇನ್ ಕರ್ಬಿಂಗ್ ದ ಟೆರರಿಸಮ್, ಯು ಆರ್ ಆಲ್ವೇಸ್ ವೆಲ್ಕಮ್. ಅಷ್ಟೇ ಹೇಳಿದ್ದಾರೆ ಹೊತ್ತು ನಾವು ಆ ದೇಶಕ್ಕೆ ಹೋಗಿ ನೀವು ಬನ್ನಿ ಅನ್ನೋದು, ಈ ದೇಶಕ್ಕೆ ಹೋಗಿ ಬನ್ನಿ ಅನ್ನೋದು, ಆ ದೇಶಕ್ಕೆ ಓಡೋಗೋದು, ಈ ದೇಶಕ್ಕೆ ಓಡೋಗೋದು ಎಲ್ಲೂ ನಾವು ಮಾಡೋಕ್ಕೋಗಿಲ್ಲ. ಸರ್, ಇನ್ನೊಂದು ವಿಚಾರ ನೀವು ಹೇಳ್ತಾ ಇದ್ರಿ, ಈಗಾಗಲೇ ರಷ್ಯಾ ನಮ್ಮ ಬೆಂಬಲಕ್ಕೆ ಬಂದಿದೆ ಅಂತ ಬರುತ್ತೆ ಎನ್ನುವುದಾಗಿ ರಷ್ಯಾದ ಅಧ್ಯಕ್ಷರು ಕೂಡ ಈ ಬೆಂಬಲದ ಬಗ್ಗೆ ಮಾತನಾಡಿದ್ದಾರೆ ಎನ್ನುವುದಾಗಿ ಚರ್ಚೆಗಳಾಗ್ತಾ ಇವೆ. ಆದರೆ ರಷ್ಯಾ ಈಗಾಗಲೇ ಯುದ್ಧ ಮಾಡಿರೋರು, ಉಕ್ರೇನ್ ಮೇಲೆ ಯುದ್ಧ ಸಾರಿ, ಅವರ ಬೆಂಬಲ ನಮ್ಗೆ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಈ ವೆಪನ್ಸ್ಗಳ ವಿಚಾರದಲ್ಲಿ ಸರ್ ನೋಡಿ, ಈಗಾಗಲೇ ಇಗ್ಲಾ ಎಸ್ ಅಂತ ಮೊನ್ನೆ ಕಳಿಸಿದ್ದಾರೆ. ಓಕೆ, ತಾಮಿಳ್ ಅಂತ ಒಂದು ಇದು ಫ್ರಿಗೇಟನ್ನು ಕಳಿಸ್ತಾ ಇದ್ದಾರೆ. ಅಫ್ಕೋರ್ಸ್ ನ್ಯೂಕ್ಲಿಯರ್ ಸಬ್ಮೆರಿನ್ ಒಂದು INS ಚಕ್ರ ಅನ್ನೋದು ಹೋಗಿತ್ತು ಲೀಸ್ಗೆ, ಅದನ್ನು ಏನಾರು ವಾಪಸ್ ಕಳಿಸ್ಬೋದು. ಸಿ ಅದು ನ್ಯೂಕ್ಲಿಯರ್ ಸಬ್ಮೆರಿನ್, ಅವ್ರ ಹತ್ರ ಇರೋ ಬೇಕಾದಷ್ಟಿದೆ ವೆಪನ್ಸ್ಗಳು. ಇದು ಬ್ರಹ್ಮೋಸು ರಷ್ಯನ್ ಅವ್ರ ವೇರಿಯಂಟ್ಸೇ. ಅಕಸ್ಮಾತ್ ಬ್ರಹ್ಮೋಸ್ ನಮಗೆ ಶಾರ್ಟೇಜ್ ಬಂದರೆ ಅದ್ರ ವೇರಿಯಂಟ್ ಕಳಿಸ್ಬೋದು ನಮಗೆ. ನಮಗೆ ಗೊತ್ತಿಲ್ಲ ವಾಟ್ ದೇ ಕ್ಯಾನ್ ಸಪೋರ್ಟ್, ಬಿಕಾಸ್ ಎಲ್ಲಾನು ಅವ್ರ ಯುದ್ಧ ಅದ್ರ ಮೇಲೆ ಪ್ರಯೋಗ ಮಾಡಿಲ್ಲ, ಯುಕ್ರೇನ್ ಮೇಲೆ. ಗೊತ್ತಾಯ್ತಾ? ಅವ್ರಿಗೆ ಏನು ಬೇಕೋ ಅವ್ರು ಪ್ರಯೋಗ ಮಾಡ್ಕೊಂಡಿದ್ದಾರೆ. ಈಗ T-90 ಭೀಷ್ಮ ಟ್ಯಾಂಕ್ಸ್ ಅಫ್ಕೋರ್ಸ್ ನಾವು ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀವಿ. ಮೇಂಟೆನೆನ್ಸ್ಗೆ ಸುಖಾಯಿಗಳೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಹತ್ತತ್ರ 70 to 80% ನಮ್ಮ ಹತ್ರ ಇರೋದೇ ರಷ್ಯನ್ ಎಕ್ವಿಪ್ಮೆಂಟ್ಸು. ಅದಕ್ಕೆ ಬೇಕಾಗಿರುವಂಥ ಬೇಕಾದಷ್ಟು ಪಾರ್ಟ್ಸ್ಗಳು ಬೇಕು. ಅದನ್ನು ಬೇಗ ಸಪೋರ್ಟ್ ಮಾಡ್ಬೋದು ನಮಗೆ. ಆ ಮೇಂಟೆನೆನ್ಸಿಗೆ ಬೇಕಾಗಿರುವಂಥ ಏನೇನು ಪಾರ್ಟ್ಸ್ಗಳಿದೆಯೋ ಯುದ್ಧದ ಟೈಮಲ್ಲಿ ಸಪೋರ್ಟ್ ಮಾಡ್ಬೋದು. ಶಸ್ತ್ರಾಸ್ತ್ರಗಳು ಕೊಟ್ಟರೆ ಸಪೋರ್ಟ್ ಅಲ್ಲ, ಈ ಥರ ಸಪೋರ್ಟ್ಗಳು ಬೇಕಾದಷ್ಟು ಮಾಡ್ಬೋದು. ಸೈಬರಲ್ಲಿ ಅವರು ಇನ್ನೂ ಜೋರು, ಅವರು ಅಮೆರಿಕನ್ ಎಲೆಕ್ಷನ್ನೇ ಸೈಬರ್ ಅಟ್ಯಾಕ್ ಮಾಡಿದವರು. ಈ ಸೈಬರ್ ಅಟ್ಯಾಕ್ ಅವ್ರಿಗೇನು ದೊಡ್ಡದಲ್ಲ, ಅದರಲ್ಲಿ ಹೆಲ್ಪ್ ಮಾಡ್ಬೋದು ತಡಿಯೋಕ್ಕೆ. ಆ ಥರ ಅನೇಕ ರೀತಿ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಆ ಪೆಟ್ರೋಲ್ ನಮ್ಗೆ ಡೀಸೆಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಹೆಚ್ಚಿಸ್ಬೋದು. ಅಕಸ್ಮಾತ್ ಅರಾಬ್ ಗಿರಾಬ್ ಏನಾದ್ರು ಸ್ಟಾಪ್ ಮಾಡಿದ್ರೆ ಅದನ್ನು ಹೆಚ್ಚಿಸ್ಬೋದು. ಸೊ ಈ ಥರ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೆನಿ ಸಪೋರ್ಟ್ಸ್. ಇದೇ ಶಸ್ತ್ರಾಸ್ತ್ರಗಳು ಕೊಟ್ಟರೆ ಸಪೋರ್ಟ್ ಆಗುತ್ತೆ, ಇದು ಕೊಟ್ಟರೆ ಸಪೋರ್ಟ್ ಆಗುತ್ತೆ, ಅಲ್ಲ ಬೇಕಾದಷ್ಟು ಥರ ಸಪೋರ್ಟ್ ಮಾಡ್ಬೋದು. ಗಮನಿಸ್ತಾ ಇರ್ಬೋದು, ದೇಶಾದ್ಯಂತ ಈಗಾಗಲೇ ಮಾಕ್ ಡ್ರಿಲ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ಮಾಕ್ ಡ್ರಿಲ್ ಅಂದ್ರೆ ಏನು, ಮಾಕ್ ಡ್ರಿಲ್ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದಾಗಿ ತಜ್ಞರು ಮಾಹಿತಿಯನ್ನ ಕೊಡ್ತಾ ಇದ್ರು. ಗಮನಿಸ್ತಾ ಹೋಗ್ಬೇಕಾಗುತ್ತೆ ವೀಕ್ಷಕರೇ, ಭಾರತ ಈ ರೀತಿಯಾದಂಥ ತಯಾರಿಯನ್ನ ಯಾಕೆ ಮಾಡಿಕೊಳ್ತಾ ಇದೆ, ಯಾವ ಮನಸ್ಥಿತಿಯಲ್ಲಿದೆ ಎನ್ನುವಂಥ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕರ್ನಲ್ ವೆಂಕಟೇಶ್ ನಾಯಕ್ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಸಾಕಷ್ಟು ವಿಚಾರಗಳನ್ನು ಅವರಿಂದ ತಿಳ್ಕೊಳ್ಬೇಕು. ಸರ್, ಈಗ ಬೇರೆ ಬೇರೆ ರಾಷ್ಟ್ರಗಳ ಯುದ್ಧವನ್ನು ನಾವು ಕೆಲ ವರ್ಷಗಳಿಂದ ನೋಡ್ತಾ ಬರ್ತಿದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿನ ಟಾರ್ಗೆಟ್ಸ್ಗಳು ವೆರಿ ಡಿಫ್ರೆಂಟ್ ಸರ್. ನೀವು ಆಗ್ಲೂ ಕೂಡ ಹೇಳ್ತಾ ಇದ್ರಿ, ಒಂದೊಂದು ದೊಡ್ಡ ಜಾಗವನ್ನೇ ಟಾರ್ಗೆಟ್ ಮಾಡಿ ಹೊಡಿತಾರೆ ಎನ್ನುವುದಾಗಿ. ಬಟ್ ಭಾರತದ
ಸಿಚುವೇಶನ್ ಅಥವಾ ಭಾರತ ಪಾಕಿಸ್ತಾನದ ನಡುವೆ ಆ ರೀತಿಯಾದಂಥ ಸಂದರ್ಭಗಳು ಬರಬಹುದಾ? ಇನ್ನೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಭಾರತಕ್ಕೆ ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡೋಕೆ ಸಾಧ್ಯ ಆಗುತ್ತಾ ಸರ್? ಹೇಗೆ? ಇದು ಯುದ್ಧ ಸ್ಟಾರ್ಟ್ ಆದಾಗ ಒಂದು ಆ್ಯಕ್ಚುಲಿ ಬಾರ್ಡರ್ದಲ್ಲಿ ಅಥವಾ ಬಾರ್ಡರ್ ಕ್ರಾಸ್ ಮಾಡ್ಕೊಂತ ಅವ್ರ ಟ್ರೂಪ್ಸ್ ಈ ಕಡೆ ಬರ್ಬೋದು, ನಮ್ಮ ಟ್ರೂಪ್ಸ್ ಆ ಕಡೆ ಹೋಗ್ಬೋದು, ಅದು ಒಂದು ಪಾರ್ಟ್. ಅದಲ್ಲದೆ ಕೆಲವೊಂದು ಸಬಟಾಜ್ ಆ್ಯಕ್ಷನ್ಸ್ ಅಂತ ಇರ್ತವೆ. ಸಬಟಾಜ್ ಅಂತಂದ್ರೆ ಎಷ್ಟೋ ಜನರನ್ನ ಟೆರರಿಸ್ಟ್ ಆಗಲಿ ಸ್ಪೈಸ್ನ ಇಂಡಕ್ಟ್ ಮಾಡ್ಕೊಂಡು ದೇ ಕ್ಯಾನ್ ಕಮ್ ಡೀಪ್ ಇನ್ಸೈಡ್ ದ ಇದು. ನಾವು ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಎಲ್ಲ ಕಂಪ್ಲೀಟ್ ಯುದ್ಧದ ಸಲುವಾಗಿ ತಯಾರಿ ಮೋಡದಲ್ಲಿದ್ವಿ. ಎಸ್ ಅಂದ್ರೆ ಒಳಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದು ರೆಡಿನೆಸ್ದಲ್ಲಿ ಇದ್ವಿ. ಅಂತ ಟೈಮ್ದಲ್ಲಿ ನಾವು ಆ್ಯಕ್ಚುಲಿ ರಾಜಸ್ಥಾನ್ ಬಾರ್ಡರ್ದಲ್ಲಿ ಇದ್ವಿ. ಅವಾಗಿದ್ದಾಗ ಏನಾಗ್ಬಿಡ್ತದೆ, ಎಸ್ಪಿನಾಯ್ಸ್ ಆಕ್ಟಿವಿಟೀಸ್, ಸಬಟಾಜ್ ಆಕ್ಟಿವಿಟೀಸ್ ಹೆಂಗಾಗ್ತದೆ ಅಂದ್ರೆ ಒಂದು ಅಮ್ಯುನಿಷನ್ ಕ್ಯಾರಿ ಮಾಡ್ತಕ್ಕಂಥ ಒಂದು ಟ್ರಕ್ಕಿಗೆ ಒಬ್ಬನು ಬೆಂಕಿ ಹಚ್ಬಿಟ್ಟ ಇಟ್ ಎಕ್ಸ್ಪ್ಲೋಡೆಡ್. ಕೆಲವರು ಹೇಳ್ತಾರೆ ಅವನು ಅಡಿಗೆ ಮಾಡ್ಬೇಕಂದ್ರೆ ಸ್ಟವ್ ಆನ್ ಮಾಡೋದು ಅದ್ರ ಸಲುವಾಗಿ ಎಕ್ಸ್ಪ್ಲೋಡ್ ಆಯ್ತು ಅಂತ ಕೆಲವರು ಹೇಳ್ತಾರೆ. ಈ ತರ ಏನಂತಂದ್ರೆ ಒಳಗೆ ಇಂಡಕ್ಟ್ ಮಾಡಿ ಈಗ ಸ್ಪೈಸ್ನ ನೀವು ಟೆರರಿಸ್ಟ್ ಅಂತಾನೆ ಕರೀರಿ, ಸ್ಪೈಸ್ ಅಂತಾನೆ ಕರೀರಿ, ಈ ತರ ಆಕ್ಟಿವಿಟೀಸ್ ಯಾವ ಮೂಲೆಯಲ್ಲಿ ಆದ್ರೂ ಮಾಡ್ಬೋದು. ಈ ಒಬ್ಬ ಮನುಷ್ಯ ಹೋಗಿ ಒಂದು ಎಕ್ಸ್ಪ್ಲೋಸಿವ್ ಸುಮ್ಮನೆ ಇಟ್ಬಿಟ್ಟಿರೋದ ಒಂದು ಇದನ್ನ ಎಸೆಟ್ಸ್ನ ಹಾಳು ಮಾಡ್ಬೋದು. ಆ ಥರ ಆಕ್ಟಿವಿಟೀಸ್ ಇಂಟರ್ನಲ್ ಆಗ್ತದೆ. ಯುದ್ಧ ಆದ ಕೂಡಲೇ ಬಾರ್ಡರ್ದಲ್ಲಿ ಇದ್ದವ್ರು ಫೈಟ್ ಮಾಡ್ತಾರೆ, ನಾವು ಶಾಂತಿಯಿಂದ ಕೂಡೋಣ ಅಂತಕೊಂಡು ಇಟ್ ಇಸ್ ನಾಟ್ ಪಾಸಿಬಲ್. ಎವ್ರಿಬಡಿ ಹ್ಯಾಸ್ ಟು ಬಿ ಅಲರ್ಟ್. ಸ್ಪೆಷಲಿ ಈಗ ಏನಪ್ಪ ಅಂದ್ರೆ ಸೈಬರ್ ವಾರ್ಫೇರು, ಆ ವಾರ್ಫೇರು, ಈ ವಾರ್ಫೇರು, ನಿಮ್ದೆಲ್ಲ ಭಾಳಷ್ಟು ಏನಂತಾರೆ ಕಂಪ್ಯೂಟರ್ ರಿಲೇಟೆಡ್ ವಾರ್ಫೇರ್ ಇದೆ. ಸೊ ಎವ್ರಿ ಒನ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ಫಾರ್ ಇಟ್. ಮತ್ತು ಅಲ್ಲಿ ನಾವು ರಷ್ಯಾದ ಮೇಲೆ ಯಾಕೆ ಡಿಪೆಂಡೆನ್ಸಿ ಇದೆ ಅಂತಂದ್ರೆ ನಮ್ಮದು ಸ್ಟಾರ್ಟಿಂಗ್ನಿಂದ ಮೋಸ್ಟ್ ಆಫ್ ದ 80% ನಮ್ದು ಮಿಲಿಟರಿ ಎಕ್ವಿಪ್ಮೆಂಟ್, ಏರ್ಕ್ರಾಫ್ಟ್ಸ್, ಮಿಗ್ ಸೀರೀಸ್ ಏರ್ಕ್ರಾಫ್ಟ್ಸ್ ತಗೊಳ್ರಿ, ಅಮ್ಯುನಿಷನ್ ತಗೊಳ್ರಿ, ಎಲ್ಲ ಥರ ಮೋಸ್ಟ್ ಆಫ್ ದ ಮಿಲಿಟರಿ ಎಕ್ವಿಪ್ಮೆಂಟ್ ನಾವು ರಷ್ಯನ್ ಬೇಸ್ಡ್ ಅದ. ಸೊ ರಷ್ಯಾ ಹೆಲ್ಪ್ ಮಾಡ್ತೇವಂತ ಏನು ಇದು ಬಂದದಲ್ಲ, ದೇ ವಿಲ್ ಹೆಲ್ಪ್ ಇನ್ ದ ಫಾರ್ಮ್ ಆಫ್ ವಾರ್ ವೇಸ್ಟೇಜ್ ರಿಸರ್ವ್ಸ್ ಅಂತಕ್ಕೊಂದು ಅದು ಕ್ಯಾಲ್ಕುಲೇಷನ್ ಇರ್ತದೆ. 2 ದಿವಸ ಯುದ್ಧ ಆದ್ರೆ ಇಷ್ಟು ನಮ್ಮದು ವೇಸ್ಟ್ ಆಗ್ತದೆ, ಅಮ್ಯುನಿಷನ್ ವೇಸ್ಟ್ ಆಗ್ತದೆ, ರಾಕೆಟ್ಸ್ ವೇಸ್ಟ್ ಆಗ್ತಾವೆ, ಬಾಂಬ್ಸ್ ವೇಸ್ಟ್ ಆಗ್ತಾವೆ. ವೇಸ್ಟ್ ಅಂದ್ರೆ ಎಕ್ಸ್ಪೆಂಡ್ ಆಗ್ತಾವೆ, ಯೂಸ್ ಆಗಿಬಿಡ್ತಾವೆ. ಅದನ್ನ ರಿಪ್ಲೆನಿಶ್ಮೆಂಟ್ ಮಾಡಬೇಕು. ಆ ಕ್ಯಾಲ್ಕುಲೇಷನ್ ಪ್ರಕಾರ ಇದು ಸಪ್ಲೈ ಐದರ್ ಯು ಡಿಸೈಡ್ ನಾವು 5 days ವಾರ್ ಮಾಡ್ತೀವಿ, 7 days ವಾರ್ ಮಾಡ್ತೀವಿ, ಅದ್ರ ರಿಸರ್ವ್ಸ್ ಮೊದಲೇ ಇಟ್ಕೊಂಡು ವಾರಿಗೆ ಹೋಗ್ರಿ. ಡ್ಯೂರಿಂಗ್ ವಾರ್ ಏನಪ್ಪ ಅಂದ್ರೆ ಸೋ ಮೆನಿ ಏನಪ್ಪ ಅಂದ್ರೆ ಕಂಡೀಷನ್ಸ್ ಇರ್ತವೆ. ಫ್ಲೈ ಝೋನ್ ಏನಪ್ಪ, ನೋ ಫ್ಲೈ ಝೋನ್ ಇರ್ತದೆ, ಅದು ಇರ್ತದೆ. ನಾವು ಕಾರ್ಗಿಲ್ ಯುದ್ಧ ಮಾಡ್ಬೇಕಾದ್ರೆ ನಡುವೆ ಅಮ್ಯುನಿಷನ್ಗೆ ಏನಪ್ಪ ಅಂದ್ರೆ ಶಾರ್ಟೇಜ್ ಬಂತಲ್ಲಿ, ಇದು ಬೋಫರ್ಸ್ ಅಮ್ಯುನಿಷನ್. ಬೋಫರ್ಸ್ ಅಮ್ಯುನಿಷನ್ ಶಾರ್ಟೇಜ್ ಬಂತಪ್ಪ ಅಂದ್ರೆ ಆ ಟೈಮ್ದಲ್ಲೇ ತರಿಸ್ಬೇಕಾಯ್ತು. ತರಿಸ್ಬೇಕಂದ್ರೆ ಇಟ್ ಇಸ್ ಜಸ್ಟ್ ನಾಟ್ ನೆಕ್ಸ್ಟ್ ಡೋರ್, ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಸಮ್ ಕಂಟ್ರಿ, ಇಟ್ ಹ್ಯಾಸ್ ಟು ಕಮ್ ಥ್ರೂ ಕಾರ್ಗೋ ಏರೋಪ್ಲೇನ್ ಆರ್ ಶಿಪ್. ಸೊ ಅದ್ರ ಸಲುವಾಗಿನೇ ಇಷ್ಟು ಟೈಮ್ ಈಗ ಜನರಲ್ಲಿ ತಾಳ್ಮೆ ಶಕ್ತಿ ಹೋಗ್ಬಿಟ್ಟದ. ಈಗ ನಾಳೆ ಬೇಕು ಯುದ್ಧ, ನಾಳೆ ಬೇಕು ಅಂತಾರೆ. ಇವೆಲ್ಲ ಸಾಮಗ್ರಿಗಳು ಬರಬೇಕು, ತಯಾರಾಗಿರ್ಬೇಕು. ಬಾಂಗ್ಲಾದೇಶ ಯುದ್ಧದ ಸಲುವಾಗಿ ನಾವು ಯಾವಾಗಲೂ 6 ತಿಂಗಳು ವೇಟ್ ಮಾಡಿವಿ. ವಿ ವೇಟೆಡ್ ಫಾರ್ 6 months. ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ ಆರ್ಡರ್ ಕೊಟ್ಟದ್ದು ಮಾರ್ಚ್ದಲ್ಲಿ. ಫೀಲ್ಡ್ ಮಾರ್ಷಲ್ ಮಣಾಕ್ಷ ಏನಪ್ಪ ಅಂದ್ರೆ ನನಗೆ ಪ್ಲಾನಿಂಗ್ ಟೈಮ್ ಬೇಕಂತ ಹೇಳಿದರು. ಯಾಕೆ ಪ್ಲಾನಿಂಗ್ ಟೈಮ್ ತಗೊಂಡ್ರು ಅಂತಂದ್ರೆ, ಒಂದು ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಅಲ್ಲಿ ಇಷ್ಟು ರಿವರ್ಸು, ಮೋಸ್ಟ್ ಆಫ್ ದ ಫ್ಲಡ್ಡಿಂಗ್ ಏರಿಯಾಸ್ ಬೆಂಗಾಲದಲ್ಲೇ ಇದೆ. ಆ ಟೈಮ್ದಲ್ಲಿ ಯುದ್ಧದಲ್ಲಿ ನಮ್ಮ ಸೈನಿಕರದು ಏನಪ್ಪ ಅಂತಂದ್ರೆ ಯುದ್ಧ ಮಾಡೋದು ಆಗೋದಿಲ್ಲ. ಸೊ ದಟ್ ಇಸ್ ವೈ ಈ ಟುಕ್ ಟೈಮ್. ಡಿಸೆಂಬರ್ 3ಕ್ಕೆ ಸ್ಟಾರ್ಟ್ ಆಯ್ತು, ಡಿಸೆಂಬರ್ 16ಕ್ಕೆ ಯುದ್ಧ ಮುಗೀತು. 13 ದಿವಸದಾಗ ಒಂದು ನೇಷನ್ ಇಟ್ ಗಾಟ್ ಡಿವೈಡೆಡ್, ಮತ್ಲಬ್ ವಿ ಬ್ರೋಕ್ ದ ನೇಷನ್. ಸೊ ಅದ್ರ ಸಲುವಾಗಿ ಪ್ಲಾನಿಂಗಿಗೆ ಇದಿರ್ತದೆ. ಎಷ್ಟು ಜಾಸ್ತಿ ನೀವು ಪ್ಲಾನಿಂಗ್ ತಗೊಂತೀರಿ ಅಷ್ಟೇ ಅವ್ರಿಗೆ ಏನಪ್ಪ ಅಂದ್ರೆ ಎನಿಮಿಗೆ ಏನಂತಂದ್ರೆ, ಒಂದು 15 days ನಾವು ಏನು ಸ್ಟ್ರೈಕ್ ಮಾಡಿಲ್ಲ. ಈಗ ನಮ್ಮ ಜನರಿಗೆ ಏನಪ್ಪ ಇದು ಸರ್ಕಾರ ಇದುವರೆಗೆ ಏನು ಮಾಡಿಲ್ಲ, ಸುಮ್ಮನೆ ಭಾಷಣ ಮಾಡ್ಕೊಂತ ಹೊಂಟ್ರಂತ ಅನ್ಬೋದು. ಬಟ್ ಪಾಕಿಸ್ತಾನ ಮಣ್ಣಲ್ಲಿ ಇವ್ರು 15 ದಿವಸ ಆದ್ರೂ ಸ್ಟ್ರೈಕ್ ಮಾಡಲಿ, ಯಾವ ತರ ತಯಾರಿ ನಡೆಸಿರ್ಬೇಕು ಅವ್ರು ಅಂತಕೊಂಡು ಅವ್ರಿಗೆ ಟುಕುಟುಕಂತ ನೆವರ್ ಶೂಟ್ ದ ಲಾಸ್ಟ್ ಯಾರೋ ಅಂತಕೊಂಡು. ಆಮೇಲೆ ಈ ಯಾವ ದೇಶ ನಿಮ್ಗೆ ಇದಕ್ಕೆ ಬರ್ತಾವ, ಹೆಲ್ಪಿಗೆ ಬರ್ತಾವ, ಅದು ಬರ್ತದೆ, ಇದು ಬರ್ತದೆ, ದಟ್ ಇಸ್ ಎಕ್ಸ್ಟರ್ನರಿ. ಬಂದ್ರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ನಮ್ಮ ಒಂದು ಸ್ವಂತ ಶಕ್ತಿಯಿಂದ ನಿಮ್ಮ ಹತ್ರ ಏನದ ಸ್ಪೆಸಿಫಿಕ್ ಟು ಪಾಕಿಸ್ತಾನ್, ವಿ ಹ್ಯಾವ್ ಗಾಟ್ ಎಡ್ಜ್. ಇಫ್ ಗವರ್ಮೆಂಟ್ ಡಿಸೈಡ್ಸ್ ಇಟ್ ಇಸ್ ಪಾಸಿಬಲ್. ವೆಲ್ ಸರ್, ವೆಲ್. ಗಿರೀಶ್ ಲಿಂಗಣ್ಣ ಸರ್, ಯುದ್ಧ ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ. ಯುದ್ಧದಿಂದ ಅದೆಷ್ಟೋ ನಷ್ಟ ಆಗುತ್ತೆ. ಭಾರತ ಕೂಡ ಯುದ್ಧದ ಮನಸ್ಥಿತಿಯಲ್ಲಿದೆ ಅಂತೇಳಿ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗುವಂಥ ನಷ್ಟಗಳೇನು? ಈ ಹಿಂದೆಯೂ ಕೂಡ ಭಾರತ ಸಾಕಷ್ಟು ಯುದ್ಧಗಳನ್ನು ಮಾಡಿತ್ತು, ಅದರಿಂದ ಆದಂಥ ನಷ್ಟ, ಅದನ್ನು ರಿಕವರಿ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗ್ಬೋದು ಸರ್? ನೋಡಿ, ಕಾರ್ಗಿಲ್ ಯುದ್ಧ ನಡೆದಿದ್ದು 3 ತಿಂಗಳು, ನಿಯರ್ಲಿ 3 months. ನಾವು ಖರ್ಚಾಗಿದ್ದು ಅವಾಗ 5,000 ಕೋಟಿ.
ಅಂದಾಜು ಹಾಕಿರೋದು, ಪ್ಲಸ್ 537 ಸೈನಿಕರು, ನಮ್ಮ ಸೈನಿಕರು ಪ್ರಾಣ ತೆತ್ತರು ಕಾರ್ಗಿಲ್ ಯುದ್ಧದಲ್ಲಿ, ಹುತಾತ್ಮರಾದ್ರು. ಈಗಿನ ಯುದ್ಧದ ಅಂದಾಜು 2025 ಅಲ್ಲಿ ತಗೊಂಡ್ರೆ ಕೆಲವು ಎಸ್ಟಿಮೇಷನ್ಸ್, ನನಗೆ ಕರೆಕ್ಟ್ ಗೊತ್ತಿಲ್ಲ, ಕೆಲವು ಎಸ್ಟಿಮೇಷನ್ಸ್ ಪ್ರಕಾರ $10 ಬಿಲಿಯನ್ ಬೇಕಾಗತ್ತೆ ಬರೇ 1 ವಾರದಿಂದ 10 ದಿವಸದೊಳಗೆ ಅಂತ. $10 ಬಿಲಿಯನ್ ಅಂದರೆ 1 ಬಿಲಿಯನ್ 8,500 ಕೋಟಿ. ಹೌದು. ಅವ್ರ ಎಸ್ಟಿಮೇಷನ್ನು 85,000 ಕೋಟಿ ಬರೇ ಈ ಫ್ಯೂಯಲ್, ಸಾರ್ ಹೇಳ್ದಂಗೆ ರೆಪ್ಲಿನೇಶ್ಮೆಂಟ್ಸು, ಅದು ಇದು, ಅಲ್ಲಿ ಬಾರ್ಡ್ರಲ್ಲಿ ಜನನ ಆ ಕಡೆ ಕಳಿಸೋದು, ಅವ್ರು ಜನನ ಕಳಿಸಿದ್ರೆ ಅವ್ರಿಗೆ ಒಂದು ಗಂಜಿ ಕೇಂದ್ರ ಮಾಡಿಕೊಡೋದು ಎಲ್ಲ ಇರ್ತಾವಲ್ಲ, ಟೂರಿಸ್ಟ್ಗಳಿಗೆ ಅಫೆಕ್ಟ್ ಆಗುತ್ತೆ. ಕಾಶ್ಮೀರಲ್ಲಿರೋ ಟೂರಿಸ್ಟ್ಗಳನ್ನೆಲ್ಲ ಒಂದು ಸೇಫಾಗಿ ಜಾಗಕ್ಕೆ ಇಡೋದು, ಅವ್ರನ್ನ ನೋಡ್ಕೊಳ್ಳೋದು, ಇವೆಲ್ಲ ಖರ್ಚುಗಳು ನೋಡಿದ್ರೆ ಬರೀ 10 ದಿವಸಕ್ಕೆ 85,000 ಕೋಟಿ ಅಂತ ವೆಚ್ಚ ಹಾಕ್ಕೊಂಡಿದ್ದಾರೆ. ಇದು ಬಿಟ್ಟು ಡಿಫೆನ್ಸ್ ಬಡ್ಜೆಟ್ ಬಿಟ್ಬಿಡಿ, ಅದು ಬೇರೆ. ಇದು ಬರೇ ನಾನು ಹೇಳ್ತಾ ಇರೋದು ಒಂದು 8 ರಿಂದ 10 ದಿವಸಕ್ಕೆ ಆಗೋ ಖರ್ಚು. ಜೊತೆಯಲ್ಲಿ ಪ್ರಾಣನ ಎಷ್ಟು ಜನ ಹೋಗುತ್ತೆ, ನಷ್ಟ ಆಗುತ್ತೆ ಗೊತ್ತಿಲ್ಲ. ಅದರಲ್ಲಿ ಇನ್ನೋಸೆಂಟ್ ಜನ ಎಷ್ಟು ಸಾಯ್ತಾರೆ, ಮಿಲಿಟ್ರಿ ಜನಗಳು ಎಷ್ಟು ಸಾಯ್ತಾರೆ, ಇಷ್ಟು ಅಮ್ಯುನೇಷನ್ಸ್ಗಳು ಎಷ್ಟು ಡ್ಯಾಮೇಜ್ ಆಗ್ತವೆ, ಏರೋಪ್ಲೇನ್ಗಳು ಎಷ್ಟು ಡ್ಯಾಮೇಜ್ ಆಗ್ತವೆ. ಯಾಕಂದರೆ ಅವ್ರ ಹತ್ರನೂ ಇದೆ, ಇಲ್ಲ ಅಂತ ಹೇಳಲ್ಲ, ಅವರೇನು ಏನೂ ಇಟ್ಕೊಳ್ಳೋದೇ ಏನಿಲ್ಲ, ಇದೆ ಅವ್ರ ಹತ್ರನೂ ಇದೆ, ಸಾಕಷ್ಟು ಇದೆ ಅವ್ರ ಹತ್ರನೂ. ಕೆಲವು ಡ್ಯಾಮೇಜಸ್ ಅಂತ ಅವ್ರು ಮಾಡ್ತಾರೆ. ನಾವು ಯುದ್ಧ ಗೆಲ್ಲಕ್ಕಾಗದೆ ಹೋದರೂ ಡ್ಯಾಮೇಜ್ ಮಾಡೋ ಶಕ್ತಿ ಅಂತೂ ಅವ್ರ ಹತ್ರ ಇದೆ. ಆ ಡ್ಯಾಮೇಜಸ್ಗಳು ಎಷ್ಟಾಗತ್ತೆ, ಈ ಎಕನಾಮಿ ನಾವೀಗ ಬೆಳೀತಾ ಇರೋ ಟೈಮಲ್ಲಿ ಈ ಒಂದು ಸಡನ್ ಇಷ್ಟೆಲ್ಲ ಕೊಲ್ಯಾಪ್ಸ್ಗಳಾದರೆ ಇನ್ವೆಸ್ಟ್ಮೆಂಟ್ಗಳು ನಿಮ್ಗೆ ಬರಲ್ಲ. ಯಾಕಂದರೆ ಒಂದು ರಾಷ್ಟ್ರ ಮತ್ತು ಇನ್ನೊಂದು ರಾಷ್ಟ್ರ ಮಧ್ಯೆ ಯುದ್ಧ ಆಗಬೇಕಾದ್ರೆ ಯಾರೇ ಇನ್ವೆಸ್ಟ್ಮೆಂಟ್ ಬರಲ್ಲ, ಯಾರು ಎಕ್ಸ್ಪೋರ್ಟ್ ಮಾಡಲ್ಲ. ಒಂದು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ದುಡ್ಡು ಕಟ್ಬಿಟ್ರಪ್ಪ ನಿಮ್ಗೆ ಯುದ್ಧ ನಡೀತಾ ಇದೆ ನಿಮ್ಮ ದೇಶದಲ್ಲಿ ಅಂತಾರೆ. ನಮಗೆ ಇಂಡಿಯಾಗೆ ಏನಾರು ಸಾಮಗ್ರಿ ಬರಬೇಕು ಅಂದರೆ ಅದಕ್ಕೆ ₹10 ಇನ್ಶೂರೆನ್ಸ್ ಇದ್ರೆ $100-200 ಹಾಕ್ತಾರೆ. ಯಾಕಂದರೆ ಯುದ್ಧ ನಡೀತಾ ಇದೆಯಲ್ಲ, ನಾಳೆ ನಮ್ಮ ಸಾಮಾನು ಡ್ಯಾಮೇಜ್ ಆಗಿಬಿಟ್ರೆ ಇನ್ಶೂರೆನ್ಸ್ ಚಾರ್ಜಸ್ ಜಾಸ್ತಿ ಆಗುತ್ತೆ, ಸೊ ಫ್ಯೂಯಲ್ ಚಾರ್ಜಸ್ ಜಾಸ್ತಿ ಆಗುತ್ತೆ, ಸೊ ಇನ್ಫ್ಲೇಷನ್ ಇಲ್ಲೂ ಹೆಚ್ಚಿಗೆ ಆಗುತ್ತೆ. ಸೊ ಯುದ್ಧ ಅಂದರೆ ಸುಮ್ಮನೆ ಅಲ್ಲ, ಎಲ್ಲದಕ್ಕೂ ನಾವು ಸಾಮಾನ್ಯ ಜನತೆ ಇನ್ನೇನು, ಅದು ನಮ್ಮ ಟ್ಯಾಕ್ಸ್ ಇಂದಾನೆ ತಾನೆ. ಸೊ ಎಲ್ಲಾದ್ರ ಮೇಲೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಅವತ್ತಿನ ದಿವಸ ಹಾವು ಅನ್ನೋದಲ್ಲ, ಆ 1 ವಾರ ಯುದ್ಧ ಮಾಡಿದ್ರೇನೆ ಇಷ್ಟು ಸಶಕ್ತರಾಗಿರ್ಬೇಕು. ಇನ್ನು ತಿಂಗಳಾನುಗಟ್ಲೆ ಹೇಳೋದು ಬಿಟ್ರೆ ಲೆಕ್ಕ ಹಾಕೊಳ್ಳಿ ಆ ದೇಶದ ಪರಿಸ್ಥಿತಿ ಏನಾಗುತ್ತೆ. ಎಸ್ ಸರ್, ಗಮನಿಸ್ತಾ ಇದ್ರಿ ವೀಕ್ಷಕರೇ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಬಂಡವಾಳ ಹೂಡಿಕೆ ಮೇಲೆ ಈ ಯುದ್ಧ ಆದರೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು, ಏನೆಲ್ಲ ಆಗ್ಬೋದು ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ತಜ್ಞರ ಮಾಹಿತಿಯನ್ನು ಕೊಡ್ತಾ ಇದ್ರು. ಹಾಗೆಯೇ ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಭಾರತ ಗಮನಿಸ್ತಾ ಹೋಗೋದಾದರೆ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳನ್ನು ಮಾಡಿದೆ, ಭಾಗಶಃ ಅದರಲ್ಲಿ ಗೆದ್ದಿದೆ. ಬಟ್ ಆಗಿನ ಸಿಚುವೇಶನ್ ಬೇರೆ, ಈಗಿನ ಸಿಚುವೇಶನ್ ಬೇರೆ, ಎರಡಕ್ಕೂ ಕಂಪೇರ್ ಮಾಡ್ತಾ ಹೋಗೋದಾದರೆ ಹೆಂಗಿದೀವಿ ಸರ್? ನೋಡ್ರಿ, ಫಸ್ಟ್ ವಾರ್ ತಗೊಂಡ 1948 ಇಂಡಿಪೆಂಡೆನ್ಸ್ ಆದ್ಕೊಳ್ಳೆ ಅದು ವಾರ ಆದದ್ದು ಏನಪ್ಪ ಅಂದ್ರೆ ಕಾಶ್ಮೀರ್ನ ಸ್ನ್ಯಾಚ್ ಮಾಡೋ ಸಲುವಾಗಿ ಇದಾಯಿತು. ನೀವು ಅವಾಗ ಒಂದು ಅರ್ಥ ಮಾಡ್ಕೇರಿ, ಅವಾಗ ಇಂಡಿಪೆಂಡೆನ್ಸ್ ಸಿಕ್ಕಾಗ ನಾವು ಡೊಮಿನಿಯನ್ ಸ್ಟೇಟ್, ಬಟ್ ನಮ್ಮ ರಾಷ್ಟ್ರಪತಿ ಅದೇ ಕ್ವೀನ್ ಆಫ್ ಇಂಗ್ಲೆಂಡ್, ಕಿಂಗ್ ಆಫ್ ಇಂಗ್ಲೆಂಡ್. ಪಾಕಿಸ್ತಾನದ ಹೆಡ್ ಆಫ್ ಸ್ಟೇಟ್ ಅನ್ನು ಕಿಂಗ್ ಆಫ್ ಇಂಗ್ಲೆಂಡ್. ದಟ್ ಮೀನ್ಸ್ ಒನ್ ನೇಷನ್ ಈಸ್ ಅಟ್ಯಾಕಿಂಗ್ ಅನದರ್ ನೇಷನ್ ಹೂಸ್ ಪ್ರೆಸಿಡೆಂಟ್ ಇಸ್ ದ ಸೇಮ್. ಬಟ್ ಆವಾಗ ಬ್ರಿಟಿಷರು ಏನು ಮಾಡಿದ್ರಪ್ಪ ಅಂದ್ರೆ ಇವ್ರನ್ನ ಆಕ್ಚುಲಿ ಸೈನಿಕರಿದ್ದವ್ರನ್ನ ಯು ಗೋ ಆಸ್ ಅ ಟ್ರೈಬಲ್ಸ್, ಯು ಗೋ ಆಸ್ ಅ ಲೂಟರ್ಸ್. ಸೊ ಅದ್ರ ಸಲುವಾಗಿ ಅದು ಒಂದು ಆರ್ಮಿ ಬಂದು ಅಟ್ಯಾಕ್ ಮಾಡಿದಂತ ಅರ್ಥ ಕೊಡ್ಲಿಲ್ಲ ಅದಕ್ಕೆ. ಈಗೇನಪ್ಪ ಇವ್ರು ಟ್ರೈಬಲ್ಸ್, ಇವರು ಸೈನಿಕರಲ್ಲ. ಸೈನಿಕರಾದ್ರೆ ಟೆಕ್ನಿಕಲಿ ಏನಪ್ಪ ಅಂದ್ರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡಬೇಕು, ನಿಮ್ಮಿಬ್ಬರು ರಾಷ್ಟ್ರಪತಿ ಒಬ್ಬನ ಸೇಮ್ ಕಾಮನ್ ಮ್ಯಾನ್ ಇದ್ದಾನೆ. ಸೊ ಎನಿಹಾವ್ ಅದು 48 ಬಿಟ್ಬಿಟ್ರೆ ಅದನ್ನ 48ದಲ್ಲಿ ಇದೇ LOC ಆಯ್ತು, ಸೀಸ್ ಫೈರ್ ಆಯ್ತು, ಮ್ಯಾಟರ್ UN-ಗೂ ಆಯ್ತು. ಅದಾದ ನಂತರ 62 ಪ್ಲೇನ್ಲಿ ನಾವು ಸೋತೀವಿ. ನಾವು ಚೈನಾ ಜೊತೆಗೆ ನಾವು ಸೋತೀವಿ. ಯಾಕೆ ಸೋತ್ವಿ ಅಂತಂದ್ರೆ ಮಿಲಿಟರಿ ಪ್ರಿಪರೇಷನ್ಸ್ ಇದ್ದಿದ್ದಿಲ್ಲ. ಮತ್ತು ಹಿಂದೂ ಚೀನಿ ಬಾಯ್ ಅಂತ ಒಂದು ಏನು ಅಗ್ರಿಮೆಂಟ್ ಇತ್ತಲ್ಲ ಚೌನ್ ಲಾಯ್ ಮತ್ತು ಪಂಡಿತ್ ನೆಹರು ಜೊತೆಗೆ, ಪಂಡಿತ್ ನೆಹರುಗೆ ಎಷ್ಟು ವಿಶ್ವಾಸ ಇತ್ತಂತಂದ್ರೆ ಅವ್ರು ಆಕ್ರಮಣ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಒಂದು ಬಿಲೀಫ್ ಬಂದ್ಬಿಟ್ಟಿತ್ತು. ಸೊ ಈ ಡಿಫೆನ್ಸ್ ಡೆವಲಪ್ಮೆಂಟ್ ಆಗಲಿ, ಇದರ ಅಮ್ಯುನಿಷನ್ ಪ್ರೊಡಕ್ಷನ್, ವೆಪನ್ಸ್, ಅದು ಇದು ಏನು ಸ್ಪೀಡಪ್ ಇದ್ದಿಲ್ಲ. ನಮ್ಮ ಎಕ್ವಿಪ್ಮೆಂಟ್, ಮೋಸ್ಟ್ ಆಫ್ ದ ಸೋಲ್ಜರ್ಸ್ ಡೈಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಕ್ವಿಪ್ಮೆಂಟ್, ಲ್ಯಾಕ್ ಆಫ್ ಬುಲೆಟ್ಸ್, ಲ್ಯಾಕ್ ಆಫ್ ಇವನ್ ಒಂದು ಬ್ಲಾಂಕೆಟ್ಸ್ ಇರಲಿಲ್ಲ. ಆ
ಟೈಪ್. ತುಂಬಾ ಜನ ಹೇಳ್ತಾರೆ ಸರ್ ಹಾಕೋಕ್ ಚಪ್ಪಲಿ ಶೂಸು ಕೊಟ್ಟಿರ್ಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸ್ನೋ ಎಲ್ಲ ಆ ಫೈಟ್ ಆದದ್ದು ಅವೆಲ್ಲ ಏರಿಯಾ ನೋಡಿದ್ರೆ ಸ್ನೋ ಬೂಟ್ಸ್ ಅಲ್ಲಿ ನಾರ್ಮಲ್ ಬೂಟ್ಸ್ ಅಲ್ಲ, ಸ್ನೋ ಬೂಟ್ಸ್ ಹಾಕೋಬೇಕಾಗ್ತದೆ. ಓಕೆ ಓಕೆ ಓಕೆ. ಸೊ ಅವು ಏನಪ್ಪ ಅಂದ್ರೆ ನಾರ್ಮಲ್ ಬೂಟ್ ನಲ್ಲಿ ನಾರ್ಮಲ್ ಪ್ಯಾಂಟ್ ಶರ್ಟ್ ನಲ್ಲಿ ಫೈಟ್ ಮಾಡಿದ್ರು. ಅದೇ ಟೈಮ್ದಲ್ಲಿ ಎಮರ್ಜೆನ್ಸಿ ಕಮಿಷನ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಕೆಲವೊಬ್ಬರನ್ನ ರೆಕ್ರೂಟ್ ಮಾಡಿದ್ರು. ಅದೇ 1962ದಾಗ. ಓಕೆ. ಸೊ ಚೈನೀಸ್ ನಾವು ಸೋತೀವಿ. ಅದೇ ಒಂದು ಇದಕ್ಕೆ ಏನಪ್ಪ ನೆಹರು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ಸ್ ಕೂಡ ಆಯ್ತು. ಬಟ್ ಅವಾಗ ಪಾಕಿಸ್ತಾನ ಏನ್ ಮಾಡಿದ್ರು ಅಂತಂದ್ರೆ ಅವ್ರು ನೋಡಿದ್ರು ಈಗ ಚೈನಾ ಇಂಡಿಯಾನ ಸ್ವಲ್ಪ ಮೆತ್ತಗೆ ಮಾಡ್ಯಾರ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಟ್ರೈಕ್. ಅರ್ಥ ಮಾಡ್ಕೊಂಡ್ರೆ ಇವ್ ಗಿಡ್ಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವನೇನ್ ಮಾಡ್ತಾನೆ ಅಂತಕೊಂಡು ಒಂಥರ ಬೆಸ್ಟ್ ಅಂತಾರೆ. 62, 65 3 ವರ್ಷದಾಗ. ಸೊ 65ದಾಗ ಏನಂತ ಪ್ರೊವೊಕೇಶನ್ಸ್ ಇದ್ದಿದ್ದಿಲ್ಲ ಯುದ್ಧ ಮಾಡ್ಲಿಕ್ಕೆ. ಬಟ್ ಏನಪ್ಪ ಅಂದ್ರೆ ಈಗ ಚೈನಾ ಜೊತೆ ಯುದ್ಧ ಆಡಿ ಅವ್ರು ನೋಡಿದ್ರಲ್ಲ ಇವ್ರು ಸೋತಿದ್ದಾರೆ ಅಂತಕೊಂಡು ಸೋತಾಗ ಒಂದು ಐರನ್ ಇಸ್ ಹಾಟ್ ಮಾರೋ ಹತೋಡ ಅಂತಕೊಂಡು ಆ ಒಂದು ಇದರಿಂದ ಬಂದರು. ಬಟ್ 65ದಲ್ಲಿ ಅವ್ರು ಸೋತರು. ಎಲ್ಲೂ ಯಾಕಂತಂದ್ರೆ ನಾವು ಲಾಹೋರ್ ತನಕ ಹೋಗಿ ಕ್ಯಾಪ್ಚರ್ ಮಾಡಿದ್ವಿ ನಾವು. ಸೊ ದಟ್ ಈಸ್ ಏನಪ್ಪ ಅಂದ್ರೆ ಕೆಲವೊಂದು ಏರಿಯಾದಲ್ಲಿ ಅವರು ಒಳಗೆ ಬಂದಿದ್ದಾರೆ, ಕೆಲವೊಂದು ಏರಿಯಾದಲ್ಲಿ ನಾವು KM ಕರ್ನಾಟಕದಲ್ಲಿ ಅವ್ರು ಬಂದರು, ನಾವು ಏನಪ್ಪ ಲಾಹೋರ್ ತನಕ ಹೋದಿವಿ. ಸೊ ದಟ್ ಈಸ್ ಆಲ್ ದರ್ 65 ವಾರ್ ಮುಗೀತು. ಇಮಿಡಿಯೇಟ್ಲಿ 6 years ಲೇಟರ್ ಅಲ್ಲಿ ಬಾಂಗ್ಲಾದೇಶ್ ವಾರ್ ಏನಪ್ಪ ಇಟ್ ವಾಸ್ ಥ್ರಸ್ಟ್ ಆನ್ ಅಸ್. ಆ ಟೈಮ್ದಲ್ಲಿ ಬೆಂಗಾಲದಲ್ಲಿ ಅಟ್ರಾಸಿಟೀಸ್ ಅವರು ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಮಾಡಿದ್ದು, ಅವರೆಲ್ಲ ರೆಫ್ಯೂಜೀಸ್ ಇಂಡಿಯಾದಲ್ಲಿ ಬಂದದ್ದು, ಅವ್ರನ್ನೆಲ್ಲ ಫೀಡ್ ಮಾಡಬೇಕು, ಅವ್ರನ್ನೆಲ್ಲ ಸ್ಟೇ ಕೊಡಬೇಕು ಇಲ್ಲಿ. ಅವಾಗ ದ ಕಾಸ್ಟ್ ಆಫ್ ವಾರ್ ವಾಸ್ ಚೀಪರ್ ದೆನ್ ಕಾಸ್ಟ್ ಆಫ್ ಮೇಂಟೈನಿಂಗ್ ದಿಸ್ ಪೀಪಲ್, ಕಾಸ್ಟ್ ಆಫ್ ಫೀಡಿಂಗ್ ದಿಸ್ ಪೀಪಲ್. ಅದ್ರ ಸಲುವಾಗಿ 1971 ಯುದ್ಧ ಆಯ್ತು. ಅದಾದ ನಂತರ ಮತ್ತೇನಾಯ್ತು, ಇದಕ್ಕೆ ಯುದ್ಧ ಕಾರ್ಗಿಲ್ ಯುದ್ಧ ಅಂತ ಹೇಳಕ್ ಬರೋದಿಲ್ಲ. ಕಾರ್ಗಿಲ್ ಇಸ್ ಜಸ್ಟ್ ಎ ಲಿಮಿಟೆಡ್ ಆಪರೇಷನ್. ಅದು ಲಿಮಿಟೆಡ್ ಆಪರೇಷನ್ ಏನಂತಂದ್ರೆ ಈಗ 2 ಎಕ್ಸರ್ಸೈಸ್ ಮಾಡ್ತಾರೆ. ವಿಂಟರ್ ಎಕ್ಸರ್ಸೈಸ್ ಏನಪ್ಪ ಅಂದ್ರೆ ಆಪ್ ಅಲರ್ಟ್ ಅಂತ ಒಂದು ಇದಿರ್ತದ. ಅವರು ತಮ್ಮ ಪೋಸ್ಟ್ ಒಳಗೆ ಬರ್ತಾರೆ, ನಾವು ನಮ್ಮ ಪೋಸ್ಟ್ ಒಳಗಟ್ಟು ಅದನ್ನ ಪೋಸ್ಟ್ನ ಬಂಕರ್ಸ್ನ ಅವೆಲ್ಲ ಮೇಂಟೈನ್ ಮಾಡ್ಕೊಂಡು ವಿಂಟರ್ ಸ್ಟಾರ್ಟ್ ಆದ ಕೂಡನೇ ಅವರು ವೆಕೇಟ್ ಮಾಡಬೇಕು, ನಾವು ವೆಕೇಟ್ ಮಾಡಬೇಕು. ದಿಸ್ ಇಸ್ ಅನ್ ಅಗ್ರಿಮೆಂಟ್. ಯಾಕಂದ್ರೆ ಅಲ್ಲಿ ಸ್ಟೇ ಮಾಡಕ್ ಆಗೋದಿಲ್ಲ, ಲ್ಯಾಕ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಎಲ್ಲ ಏರ್ ಮೇಂಟೈನ್ಡ್ ಪೋಸ್ಟ್. ಒಂದು ಸಣ್ಣ ಏನಪ್ಪ ಅಂತಂದ್ರೆ ಒಂದು ರೈಸ್ ಪ್ಯಾಕೆಟ್ ಬರ್ಬೇಕಂದ್ರೆ ಇಟ್ ಹ್ಯಾಸ್ ಟು ಕಮ್ ಬೈ ಹೆಲಿಕಾಪ್ಟರ್ ಓನ್ಲಿ. ದೇರ್ ಇಸ್ ನೋ ರೂಟ್, ದೇರ್ ಇಸ್ ನೋ ರೋಡ್, ದೇರ್ ಇಸ್ ನೋ ಟ್ರ್ಯಾಕ್. ಸೊ ಇಬ್ರದ್ದು ಡಿಸೈಡ್ ಏನಂತಪ್ಪ ಅಂದ್ರೆ ಎಕ್ಸರ್ಸೈಸ್ ಮಾಡಿ ನಿಮ್ಮ ಪೊಸಿಷನ್ ನೀವು ವೆಕೇಟ್ ದ ಪೋಸ್ಟ್ ಅಂಡ್ ಗೋ ಬ್ಯಾಕ್. ಪ್ರತಿ ವರ್ಷ ಆಗ್ತದೆ. ಬಟ್ 99ದಾಗ ಆಗ್ಲಿಲ್ಲ. ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಾವು ಯಾಕಂತೀವಿ ಅಂತಂದ್ರೆ ಅವ್ರು ಏನ್ ಮಾಡಿದ್ರು ತಮ್ಮ ಪೋಸ್ಟ್ ವೆಕೇಟ್ ಮಾಡಲಿಲ್ಲ. ನಾವು ಮಾಡಿದ್ವಿ ಇಲ್ಲ, ನಾವೇನ್ ತಿಳ್ಕೊಂಡಿ ಅವ್ರು ವಾಪಸ್ ಹೋಗ್ತಾರೆ ಅಂತ ತಿಳ್ಕೊಂಡಿದ್ವಿ. ಅವ್ರು ವಾಪಸ್ ಹೋಗ್ಲಿಲ್ಲ, ತಮ್ಮ ಪೋಸ್ಟ್ ತಾವು ಇಟ್ಕೊಂಡಿದ್ದಾರೆ. ಪ್ಲಸ್ ನಮ್ ಪೋಸ್ಟ್ ಬಂದು ಅಕ್ಯುಪೈ ಮಾಡಿದ್ದಾರೆ ನಮ್ ಬಂಕರ್ಸ್. ठीक है ಇದೆಲ್ಲ ಆಗಬೇಕಂತಂದ್ರೆ ಅದು ಪ್ಲಾನಿಂಗ್ ಆಗಿದೆ ಅಲ್ಲಿ ಈಗ ರಾ ಅದೆಲ್ಲ ಇಂಟೆಲಿಜೆನ್ಸ್ ಈಗ ಸಣ್ಣ ಒಂದು ಸಿಗ್ನಲ್ ಇದ್ರೂ ಅದನ್ನ ಒಳ್ಳೆ ಇಂಟೆಲಿಜೆನ್ಸ್ ಇನ್ಪುಟ್ ಅಂತ ತಗೋಬೇಕು ಒಂದು ರಾವಲ್ಪಿಂಡಿ ರೈಲ್ವೆ ಸ್ಟೇಷನ್ ದಲ್ಲಿ ಸ್ನೋ ಬೂಟ್ಸ್ ಕನ್ಸೈನ್ಮೆಂಟ್ ಫುಲ್ ಏನಪ್ಪಾ ಅಂದ್ರೆ ಟ್ರೈನ್ ದಲ್ಲಿ ಕನ್ಸೈನ್ಮೆಂಟ್ ಏನಪ್ಪಾ ಸ್ನೋ ಬೂಟ್ ಅಂದ್ರೆ ಅದು ಹೈ ಆಲ್ಟಿಟ್ಯೂಡ್ ದಲ್ಲಿ ಯಾರಿಗಾದ್ರೂ ಸ್ವಲ್ಪ ಅರ್ಥ ಆಗಬೇಕಾಗಿತ್ತು ಇಷ್ಟು ದೊಡ್ಡ ಕನ್ಸೈನ್ಮೆಂಟ್ ಎಲ್ಲಿಗೆ ಹೊಂಟಿದೆ ಸೊ ವಿ ನೆಗ್ಲೆಕ್ಟೆಡ್ ದಟ್ ಇಂಟೆಲಿಜೆನ್ಸ್ ಅದು ಕಾರ್ಗಿಲ್ ಸಲುವಾಗಿ ಬರಾಕತ್ತಿತ್ತು ಸೊ ಈ ತರ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಸೊ ಅಲ್ಲಿ ಏನಪ್ಪಾ ಅಂದ್ರೆ ಕಾರ್ಗಿಲ್ದಲ್ಲಿ ಏನಾಯ್ತು ಅಂತಂದ್ರೆ ಆಕ್ಚುಲಿ ಅವ್ರು ವೈಲೇಟ್ ಮಾಡಿದ್ರು ದೇ ಹ್ಯಾವ್ ಕ್ರಾಸ್ಡ್ LOC ದೇ ಹ್ಯಾವ್ ಕಮ್ ದಿಸ್ ಸೈಡ್ ಹೌದು ನಮ್ಮ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಏನತ್ತಪ್ಪ ಅಂದ್ರೆ ಯು ವಿಲ್ ನಾಟ್ ಕ್ರಾಸ್ LOC ಓಕೆ ಇವ್ರನ್ನ ನಮ್ಮ ಪೋಸ್ಟ್ ಆಕ್ಯುಪೈ ಮಾಡ್ಯಾರಲ್ಲ ಇವ್ರನ್ನ ವೆಕೇಟ್ ಮಾಡಿಸಿ ಕಳಿಸ್ತಾರಂತಿತ್ತು ಓಕೆ ಅದರ್ವೈಸ್ ನಾವು ಏನಪ್ಪ ಅಂದ್ರೆ ಅವ್ರು ಹಿಂದಲಿಂದ ಹೋಗಿ ಏನಂತಂದ್ರೆ ಬ್ಯಾಕ್ ಸೈಡ್ದಿಂದ ಬಂದು LOC ಕ್ರಾಸ್ ಮಾಡಿ ಬ್ಯಾಕ್ ಸೈಡ್ ಬಂದ್ರೆ ಇವ್ರಿಗೆ ಏನಂತಂದ್ರೆ ಇಷ್ಟು ಕ್ಯಾಶುಯಾಲಿಟಿನೂ ಆಗ್ತದಿಲ್ಲ ಮೋಸ್ಟ್ ಆಫ್ ದ ಕ್ಯಾಶುಯಾಲಿಟೀಸ್ ಬಿಕಾಸ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಫೈಟ್ ಇನ್ ಮೌಂಟೇನ್ಸ್ ಅಂಡ್ ಸ್ಟ್ರೇಟ್ ಅವೇ ಒಬ್ಬ ಮೌಂಟೇನ್ ಪೀಕ್ದಲ್ಲಿ ಕುಂತಿದ್ನಪ್ಪ ಅಂದ್ರೆ ನೀನು 20 ಜನ ಬಂದ್ರೆ 20 ಜನರನ್ನು ಕೊಲ್ತಾನೆ ಹೌದು ಹೌದು ಮೇಲೆ ನಿಂತ್ಕೊಂಡು ನೋಡೋದು ತುಂಬಾ ಅದಕ್ಕೆ 1:9 ರೇಷಿಯೋದಲ್ಲಿ ಫೈಟಿಂಗ್ ಆಗ್ತದೆ ಮೌಂಟೇನ್ಸ್ ದಲ್ಲಿ ಹೈ ಆಲ್ಟಿಟ್ಯೂಡ್ ದಲ್ಲಿ 1:12 ರೇಷಿಯೋದಲ್ಲಿ ಅಂದ್ರೆ ಒಬ್ಬನು ಮೌಂಟೇನ್ ಮೇಲೆ ಒಂದು ಪಾಕಿಸ್ತಾನಿ ಸೋಲ್ಜರ್ ಇದ್ದಂದ್ರೆ ಆತನೇ ನ್ಯೂಟ್ರಲೈಸ್ ಮಾಡ್ಬೇಕಂದ್ರೆ 12 ಪೀಪಲ್ಗೆ ನಿಮಗೆ ರೇಷಿಯೋ ಬೇಕಾಗ್ತದೆ ದಟ್ ಇಸ್ ವೈ ವೆದರ್ ಇಟ್ ಇಸ್ ಪಾಕಿಸ್ತಾನ ಇಂಡಿಯಾ ಮೌಂಟೇನ್ಸ್ ಈಟ್ ದ ಟ್ರೂಪ್ಸ್ ಅಂತ ಹೇಳ್ತಾರೆ ಮೌಂಟೇನ್ಸ್ ಅಲ್ಲಿ ನಿಮ್ ಟ್ರೂಪ್ಸ್ ಬೇಕು ಎಸ್ ವೆಲ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಗಿರೀಶ್ ಲಿಂಗಣ್ಣ ಸರ್ ಈಗ ಟಾರ್ಗೆಟ್ಗಳ ವಿಚಾರದಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇವೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ಭಾರತ ವಾಪಸ್ ತೆಗೆದುಕೊಳ್ಳುತ್ತೆ ಅಲ್ಲಿಯೇ ಅಟ್ಯಾಕ್ ಮಾಡೋಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಆಗ್ತಾ ಇದೆ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ ಒಂದ್ ವೇಳೆ ಭಾರತದ ಟಾರ್ಗೆಟ್ ಒಂದೇ ಟೆರರಿಸ್ಟ್ ಆಗಿರ್ತಾರ ಅಥವಾ POK ಆಗಿರುತ್ತೆ ಹೇಗೆ ಸರ್ ಇಲ್ಲ ಫಸ್ಟ್ ನನ್ನ ಪ್ರಕಾರ ಟೆರರಿಸ್ಟ್
ಅಟ್ಯಾಕ್ಸ್ ಮಾಡ್ಬೋದು. ಫಸ್ಟ್ ಟೆರರಿಸ್ಟ್ನ ಇನ್ಫ್ರಾಸ್ಟ್ರಕ್ಚರ್ ಡಿಸ್ಮ್ಯಾಂಟಲ್ ಮಾಡ್ಬೋದು, ಇಲ್ಲ ಟೆರರಿಸ್ಟ್ ತಲೆಗಳಿದಾವಲ್ಲ, ಹೈಯೆಸ್ಟ್ ತಲೆಗಳು, ಹಫೀಜ್ ಸಯ್ಯದ್, ಮನ್ಸೂರ್ ಅಜಾರು, ಇಲ್ಲ ಇವನು ನಮ್ಮ ಯಾರವನು ಅಜೀಮ್ ಮುನೀರ್, ಮುಲ್ಲಾ ಮುನೀರ್ ಅಂತಾನೆ ಕರೀತಾರೆ. ಬಿಕಾಸ್ ಅವ್ನು ಕುರಾನ್ನ ತುಂಬ ಹಾಗೆ ಹೇಳ್ಕೊಂಡು ಹೋಗ್ತಾನೆ, ಅಷ್ಟು ಪಠಿಸ್ಬಿಟ್ಟಿದ್ದಾನೆ. ಓಕೆ, ಅವ್ನು ಬಿಟ್ಟರೆ ಜಿಯಾ ಒಬ್ಬ ಹಕ್ ಅಂತ ಒಂದು 80-90ಸಲ್ಲಿದ್ದ. ಅವ್ನು ಬಿಟ್ಟರೆ ಇಷ್ಟೊಂದು ಇಸ್ಲಾಮಿಕ್ ಇರುವಂಥ ಮುಸ್ಲಿಂ ರ್ಯಾಡಿಕಲಿಸ್ಟ್ ಜನರಲ್ ಇವನೊಬ್ಬನೇ ಬಂದಿರೋದು, ಯಾರು ಅಸೀಮ್ ಮುನೀರ್. ಸೊ ಈ ಮುನೀರ್ನೇ ಇಳಿಸ್ತಾರೆ ಕೆಳಗೆ, ನೋಡಬೇಕು ಏನು ಮಾಡ್ತಾರೆ ಅಂತ. ಓಕೆ, POKನ ಅವ್ರು ಜಾಸ್ತಿ ಕಷ್ಟ ಬೀಳಬೇಕಾಗಿಲ್ಲ, ಯಾಕಂದರೆ POK ಜನಗಳಾಗಲೇ ಕಷ್ಟ ಬಿದ್ದು ನರಳೋಗ್ತಾ ಇದ್ದಾರೆ ಅಲ್ಲಿ. ಯಾವಾಗ ಭಾರತಕ್ಕೆ ಹೋಗಿ ಸೇರಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಬೇಸಿಕ್ ಕಮ್ಯುನಿಟೀಸ್ ಇಲ್ಲ, ಅವ್ರದ್ದೇ ಆದ ಒಂದು ರೆಪ್ರೆಸೆಂಟೇಷನ್ ಇಲ್ಲ. POK ಅಂದರೆ 2 ಮಾಡ್ಕೊಂಡಿದ್ದಾರೆ ಅವರು, ಗಿಲ್ಗಿಟ್ ಬಲ್ತಿಸ್ತಾನ್ ಅಂತ ಅವ್ನು ಮಾಡ್ಕೊಂಡಿದ್ದಾರೆ, ಅವರೇ ಹೆಸರು ಇಟ್ಕೊಂಡಿದ್ದಾರೆ ಆಜಾದಿ ಕಾಶ್ಮೀರ್ ಅಂತ. ಅದಕ್ಕೊಬ್ಬ ಪ್ರಧಾನಮಂತ್ರಿನೂ ಇಟ್ಟಿದ್ದಾರೆ. ಅವ್ನು ಪ್ರಧಾನಮಂತ್ರಿಗೆ ಏನೂ ಪವರ್ ಇಲ್ಲ ಅಲ್ಲಿ. ಅವರು ಏನು ಹೇಳ್ತಾರೋ ಇವನು ಅದನ್ನ ಮಾಡ್ತಾನೆ. ಅವರು ಕರೆಂಟ್ ಕೊಟ್ಟರೆ ಕರೆಂಟ್ ಬರುತ್ತೆ, ಅದು 12 ಅವರು ಕರೆಂಟ್ ಬರಲ್ಲ, ಇಲ್ಲ ಎಷ್ಟೋ ವಾರನ್ಗಟ್ಲೆನೂ ಕರೆಂಟ್ ಬರಲ್ಲ ಅಲ್ಲಿ. ಆ ಪರಿಸ್ಥಿತಿಲಿ ಅವ್ರನ್ನ ಇಟ್ಟಿದ್ದಾರೆ. ಅದನ್ನ ಟೆರರಿಸ್ಟ್ ಕ್ಯಾಂಪ್ಗಳನ್ನು ಯೂಸ್ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಆ ಜಾಗಗಳನ್ನ ಇಟ್ಕೊಂಡಿದ್ದಾರೆ. ಅಫ್ಕೋರ್ಸ್ ಈಗಾಗಲೇ ಅಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳು ಇರಲ್ಲ ಅಲ್ಲಿ, ಯಾಕಂದರೆ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಇವ್ರು ಟೆರರಿಸ್ಟ್ ಕ್ಯಾಂಪು ಬಾಲಾಕೋಟ್ ಥರ ಇಲ್ಲೇ ಹೊಡಿತಾರೆ, ಅದು ಮಾಡ್ಬೋದು ಅಂತ ಎಲ್ಲ ಸೇಫ್ಟಿ ಮಾಡಿಬಿಡ್ಬೇಕು, ಮಾಡಿಬಿಟ್ಟಿರ್ತಾರೆ. ಆ ಮುನೀರ್ನು ಎಲ್ಲೋಗಿ ಔಚಿಟ್ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ ಅಂತ. ನೀದರ್ ಅಫ್ಕೋರ್ಸ್ ಇವನು ಮಾತ್ರ ಓಡಾಡ್ತಿದ್ದಾನೆ, ಹಫೀಜ್ ಇದ್ದು ಅವನು ಓಡಾಡ್ತಾ ಇದ್ದಾನೆ, ದಾವೂದ್ ಇಬ್ರಾಹಿಂ ಇದ್ದಾನೆ. ಸೊ ಯಾರನ್ನು ತೆಗಿತಾರೆ, ಏನು ಮಾಡ್ತಾರೆ, ಯಾವ ಜಾಗ ತಗೋತಾರೆ, ಇಲ್ಲ ಅವ್ರದ್ರಲ್ಲೇ ಕಿತ್ತಾಡ್ಕೊಂಡು ಸ್ಪ್ಲಿಟ್ ಆಗುತ್ತಾ ಏನು? ಯಾಕೆ ಬಲೂಚಿಸ್ತಾನು ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ, ಕಿತ್ತೋದ್ರೆ ಸಾಕು ಅಂತ ಇದ್ದಾರೆ, ನಮ್ಮ ಬೇರೆ ರಾಷ್ಟ್ರ ಮಾಡ್ಕೋತೀವಿ ಅಂತ ಇದ್ದಾರೆ. ಆ ಕಡೆ ಖೈಬರ್ ಪತಾಂಕ್ವ ಅವರು ನಾವು ಆಫ್ಘಾನಿಸ್ತಾನ್ ಜೊತೆ, ಯಾಕಂದರೆ ಅಲ್ಲಿ ತೆಹರ್ಕಿ ತಾಲಿಬಾನ್ ದೇ ಆರ್ ವೆರಿ ಸ್ಟ್ರಾಂಗ್ ಅಲ್ಲಿ, ನಾವು ಆಫ್ಘಾನಿಸ್ತಾನ್ ಜೊತೆ ಹೋಗ್ಬಿಡ್ತೀವಿ ಅಂತ ಅವ್ರು ಕೂತಿದ್ದಾರೆ. ಸೊ ಸಿಂಧು ಅವ್ರು ಅಷ್ಟೊಂದು ಹ್ಯಾಪಿ ಆಗಿಲ್ಲ ಸಿಂಧ್ ಜನ. ಅಲ್ಲಿ ಚೆನ್ನಾಗಿರೋದು ಪಾಕಿಸ್ತಾನ್, ಅಂದರೆ ಅಲ್ಲಿರೋ ಪಾಕಿಸ್ತಾನ್ ಜನನೇ ಚೆನ್ನಾಗಿ ಜನರಲ್ಸ್ಗಳು ಆರಾಮಾಗಿ ಲಂಡನ್ಗೆ ಹೋಗ್ತಾರೆ ಬರ್ತಾರೆ, ರಿಟೈರ್ಡ್ ಆದರೆ ಲಂಡನ್ನಲ್ಲೇ ಇರ್ತಾರೆ ಅವ್ರು, ಯಾವತ್ತು ಪಾಕಿಸ್ತಾನದಲ್ಲಿ ಇರಲ್ಲ. ಅವ್ರಿಗೆ ಹುಷಾರಿಲ್ಲ ಅಂದರೂ ಲಂಡನ್ಗೆ ಹೋಗ್ತಾರೆ, ನೀರಿಗೆ ಬೇಕು ಅಂದರೆ ಅವ್ರಿಗೆ ಫಸ್ಟ್ ಅವ್ರಿಗೆ ಲ್ಯಾಂಡ್ಸ್ಗಳಿಗೆ ಹೋಗುತ್ತೆ. ಎಲ್ಲ ಸುಖ ಸಂಪತ್ತು ಅನುಭವಿಸ್ತಾ ಇರೋದು ಆ ಪಂಜಾಬಲ್ಲಿರೋ ಜನ ಅಷ್ಟೇ. ಸೊ ಇದನ್ನ ಕಿತ್ತಿ ಓಳಾಗುತ್ತಾ ಪಾಕಿಸ್ತಾನ ಅದು ಗೊತ್ತಿಲ್ಲ, ಏನಾಗುತ್ತೆ ಅಂತ ಯಾರಿಗೂ ಹೇಳೋ ಈಗಿರೋ ಕಂಡೀಷನಲ್ಲಿ ಊಹೆ ಮಾಡೋದು ಕಷ್ಟ. ಏನು ಹಿಂಗೆ ಆಗುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಈ ಥರ ಇದಾವೆ, ಈ ಥರ 1 2 3 4 ಏನೋ ಆಗ್ಬೋದು ಅಂತ ಅಷ್ಟು ಹೇಳ್ಬೋದೇ ಹೊತ್ತು ಹಿಂಗೆ ಆಗುತ್ತೆ, ನಿಖರವಾಗಿ ಹಿಂಗೆ ಆಗುತ್ತೆ ಅಂತ ಹೇಳೋದು ಕಷ್ಟ. ಎಸ್ ಸರ್. ವೆಂಕಟೇಶ್ ಸರ್, ಈಗ ಊಹೆ ಮಾಡೋದು ಕಷ್ಟ, ಭಾರತ ಯಾವ ನಿರ್ಧಾರಕ್ಕೆ ಬಂದಿದೆ ಅಂತೇಳಿ ಏನು ಅತಿಥಿಗಳು ಕೂಡ ಹೇಳ್ತಾ ಇದ್ರು. ನೀವು ಆಗಲೇ ವೆದರ್ ಕಂಡೀಷನ್ ಬಗ್ಗೆ ಮಾತನಾಡ್ತಾ ಇದ್ರಿ. ಸದ್ಯ ನಾವೀಗ ಬೇಸಿಗೆ ಕಾಲದಲ್ಲಿದ್ದೀವಿ, ಮುಂದೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಮಳೆ ಬರುತ್ತೆ, ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿ ಸರ್. ಈಗ ಏನಂತಂದ್ರೆ, ಈಗ ಮೇ ಇದು ಏನಂತಂದ್ರೆ ಬೇಸಿಕಲಿ ಪ್ಲೇನ್ಸ್ ಅಂದರೆ ರಾಜಸ್ಥಾನ ಮತ್ತು ಪಂಜಾಬ್ ಏನು ಎಫೆಕ್ಟ್ ಆಗೋದಿಲ್ಲ. ಯುದ್ಧದ ಏನಪ್ಪ ಅಂದ್ರೆ ಐಡಿಯಲ್ ಟೈಮ್ ಅಂತ ಹೇಳ್ಬೋದು. ಓಕೆ, ಅಂದರೆ ಇದು ಏನಂತಾರ ಒಂದು ಸೀಸನ್ ಅಂತ ಹೇಳ್ತಾರೆ, ವಾರದ ಸೀಸನ್ ಅಂತ ತಿಳ್ಕೊಂಡು. ಬೆಸ್ಟ್ ಸೀಸನ್ ಇಸ್ ಸೆಪ್ಟೆಂಬರ್ ಅಕ್ಟೋಬರ್. ಎಕ್ಸರ್ಸೈಸ್ ಅದೆಲ್ಲ ಮಾಡೋದು ಅದೇ ಟೈಮ್ದಲ್ಲಿ ಮಾಡ್ತಿರ್ತಾರೆ. ಬಟ್ ನಿಮ್ಗೆ ಏನಂತಂದ್ರೆ ಆಲ್ 12 ಮಂತ್ಸ್ದಾಗ ನಿಮ್ಗೆ ರಿಕ್ವೈರ್ಮೆಂಟ್ ಹೆಂಗೆ ಬರ್ತದೆ ಅದ್ರ ಪ್ರಕಾರ ಇದು. ಬಟ್ ಇನ್ನು ಮೌಂಟೇನ್ ವಾರ್ಫೇರ್, ಹೈ ಆಲ್ಟಿಟ್ಯೂಡ್ ವಾರ್ಫೇರ್. ಹೈ ಆಲ್ಟಿಟ್ಯೂಡ್ ಅಂತಂದ್ರೆ ಎನಿಥಿಂಗ್ ವಿಚ್ ಇಸ್ ಅಬೌವ್ 9000 ಫೀಟ್ ಅಬೌವ್ ಸಿ ಲೆವೆಲ್, ಅದಕ್ಕೆ ಹೈ ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ಆಕ್ಸಿಜನ್ ಕಡಿಮೆ ಇರ್ತದೆ. ಏರೋಪ್ಲೇನ್ಸ್ಗೆ ಏನಪ್ಪ ಅಂದ್ರೆ ಕ್ಯಾರಿಂಗ್ ಕೆಪಾಸಿಟಿ 50% ಕಡಿಮೆ ಆಗ್ತದೆ. ಅದು ಫ್ಯೂಲ್ ಮತ್ತು ಇದು ಕಂಬಷನ್ ಆಕ್ಟಿವಿಟಿ ಸರಿಯಾಗಿ ಆಗೋದಿಲ್ಲ. ಸೊ ಎಫಿಷಿಯನ್ಸಿ ಆಫ್ ಎನಿ ಎಕ್ವಿಪ್ಮೆಂಟ್, ಇವನ್ ಇನ್ಕ್ಲೂಡಿಂಗ್ ಏರ್ಕ್ರಾಫ್ಟ್, 50% ಡೌನ್ ಆಗ್ತದೆ ಹೈ ಆಲ್ಟಿಟ್ಯೂಡ್ ಏರಿಯಾದಲ್ಲಿ. ಸೊ ಆ ಟೈಮ್ದಲ್ಲಿ ಸ್ನೋಫಾಲು ಅದು ಎಕ್ಸ್ಟ್ರೀಮ್ ಟೆಂಪ್ರೇಚರ್, ಈಗ -10 -40 ಆ ಟೆಂಪ್ರೇಚರ್ ಏನಪ್ಪ ಅಂದ್ರೆ ಅದರಿಂದ ವೆದರ್ನೇ ಒಂದು ಎನಿಮಿ
ಹೌದು ಹೌದು ಸೋಲ್ಜರ್ ಏನಪ್ಪ ಅಂದ್ರೆ ಎನಿಮಿ ಸೋಲ್ಜರ್ ಈಸ್ ಡಿಫ್ರೆಂಟ್ ಎನಿಮಿ, ಹೌದು. ಬಟ್ ನಿಮ್ಮ ಓನ್ ಸ್ವಂತ ವೆದರ್ನೇ ದೊಡ್ಡ ಎನಿಮಿ ಇಲ್ಲಿ. ನಿಜ. ಸೊ ಆ ಟೈಮ್ದಲ್ಲಿ ಏನಂತಂದ್ರೆ ನೈದರ್ ಇಟ್ ಇಸ್ ಸೂಟಬಲ್ ಫಾರ್ ದಮ್ ನಾರ್ ಇಟ್ ಇಸ್ ಸೂಟಬಲ್ ಫಾರ್ ಅಸ್. ವೆದರ್ ಒಂದು ಬಿಗ್ಗೆಸ್ಟ್ ಏನಪ್ಪ ಅಂತಂದ್ರೆ ಸೆಟ್ ಬ್ಯಾಕ್, ತೊಂದರೆ ಆಗ್ಬಹುದು. ತೊಂದರೆ ಆಗ್ತದೆ, ಆಗ್ಬೋದಲ್ಲ, ಡೆಫಿನೆಟ್ಲಿ ಆಗ್ತದೆ. ಈ ಸಯಾಚಿನ್ ಗ್ಲೇಷಿಯರ್ದಲ್ಲಿ ಈ ಆಲ್ಟಿಟ್ಯೂಡ್ ಏರಿಯಾಸ್ದಲ್ಲಿ ದ ನಂಬರ್ ಆಫ್ ಸೋಲ್ಜರ್ಸ್ ಹೂ ಹ್ಯಾವ್ ಡೈಡ್ ಬಿಕಾಸ್ ಆಫ್ ವೆದರ್ ಅಂಡ್ ಮೆಡಿಕಲ್ ಕಂಡೀಷನ್ಸ್ ಆರ್ ಫಾರ್ ಮೋರ್ ದನ್ ದ ಎನಿಮಿ ಶೆಲ್ಲಿಂಗ್. ಎಸ್, ಬಟ್ ಇದೆಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿರ್ಬೋದಲ್ಲ ಸರ್? ಪ್ರಿಪೇರ್ ಅಂತ ಎಲ್ಲ ಆಗ್ಬೇಕು ನೋಡ್ರಿ. ವಾರ್ ಅಂತಂದ್ರೆ ಯಾವ ಕಂಟಿಜೆನ್ಸಿ ಎಲ್ಲ ಏನಪ್ಪ ಅಂದ್ರೆ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಈ ಟೈಪ್ ಎಲ್ಲ ಪ್ಲಾನಿಂಗ್ ಇರ್ತಾವೆ. ವಾರದ ಮೇಲೆ ಅದಾದ ಒನ್ಸ್ ಇಟ್ ಸ್ಟಾರ್ಟ್ಸ್ ಅಲ್ಲ, ಡಿಫ್ರೆಂಟ್ ನೀವು ಪ್ಲಾನ್ ಪ್ರಕಾರ ಸಮಥಿಂಗ್ ಗಾಟ್ ಅಪ್ಸೆಟ್ ಅಂತ ತಿಳ್ಕೊ ನೀವು. ಅದು ಡೇ ಟು ಡೇ ಏನಪ್ಪ ಅಂದ್ರೆ ಇವೆಂಟ್ಸ್ ಚೇಂಜ್ ಆಗ್ತಾವೆ, ಡೇ ಟು ಡೇ ಪ್ಲಾನ್ಸ್ನು ಚೇಂಜ್ ಆಗ್ಬೇಕು. ವೈ ಡೇ ಇವನ್ ಅವರ್ ಟು ಅವರ್ ಏನಂತಂದ್ರೆ ಪ್ಲಾನ್ಸ್ ಸ್ವಿಚ್ ಓವರ್ ಆಗ್ತವೆ. ಸೊ ಆ ಥರ ಎಲ್ಲ ಏನಂತಂದ್ರೆ ಕಂಟಿಜೆನ್ಸೀಸ್ ಪ್ರಿಪೇರ್ ಆಗಿರ್ತಾರೆ ಯುದ್ಧಕ್ಕೆ ಹೋಗೋದಕ್ಕೆ ಮೊದಲು. ದಟ್ಸ್ ವೈ ದೇ ಟೇಕ್ ದಿಸ್ ವಾರ್ ಗೇಮಿಂಗ್ ಅಂತ ಆಗ್ತದೆ ಇಲ್ಲಿ. ಖಂಡಿತ ವಾರ್ ಗೇಮಿಂಗ್ ಅಂದ್ರೆ ವಿತಿನ್ ನಾವೆಲ್ಲ ಅಟೆಂಡ್ ಮಾಡಿ ನೋಡಿವಲ್ಲ, ನಮ್ಮಲ್ಲೇ ಒಬ್ಬರು ಏನಪ್ಪ ಅಂದ್ರೆ ಆಫೀಸರ್ನ ನೀನು ಪಾಕಿಸ್ತಾನ ಆರ್ಮಿ ಅಂತ ರೆಪ್ರೆಸೆಂಟ್ ಮಾಡಿ ಈಸ್ ಅ ಪಾಕಿಸ್ತಾನ ಬ್ಲೂ ರೆಡ್ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ಓಕೆ ಓಕೆ ಓಕೆ. ಸೊ ಯು ವಿಲ್ ಬಿಹೇವ್ ಲೈಕ್ ಏನಪ್ಪ ಅಂದ್ರೆ ಪಾಕಿಸ್ತಾನದ ಏರಿಯಾ, ನಮ್ಮಲ್ಲೇ ಒಂದು ಏರಿಯಾ ಕೊಟ್ಟಿರ್ತಾರೆ, ಇದು ಥಿಂಕ್ ದಟ್ ಇಟ್ ಈಸ್ ಪಾಕಿಸ್ತಾನ ಅಂತ ತಿಳ್ಕೊಂಡು, ದಿಸ್ ಇಸ್ ಇಂಡಿಯಾ, ದಿಸ್ ಇಸ್ ಅ ಬಾರ್ಡರ್. ನಿಮ್ಗೆ ಏನಂತಂದ್ರೆ ನಿಮ್ದು ಅಟ್ಯಾಕ್ ಪ್ಲಾನ್ಸ್, ಇವ್ರದ್ದು ಅಟ್ಯಾಕ್ ಪ್ಲಾನ್ಸ್ ಅಂತ ತಿಳ್ಕೊಂಡು ಯು ವಿಲ್ ಎಕ್ಸಾಕ್ಟ್ಲಿ ಪ್ಲಾನ್ ಲೈಕ್ ಈ ಕಾರ್ಗಿಲ್ ಆದದ್ದು ಹೆಂಗೆ. ಕಾರ್ಗಿಲ್ ವಾರ್ ಗೇಮ್ದಲ್ಲಿ ಅಲ್ಲಿ ರೆಡ್ ಲ್ಯಾಂಡ್ ಕಮಾಂಡರ್ ಏನಿದ್ದ, ದೇ ವಿಲ್ ಕಮ್ ಫ್ರಮ್ ದ ಮೋಸ್ಟ್ ಡಿಫಿಕಲ್ಟ್ ಅಪ್ರೋಚ್ ಅಂತ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಎವ್ರಿಬಡಿ ನೆಗ್ಲೆಕ್ಟೆಡ್. ಈಗ ವಾಲ್ ಹತ್ತಿ ಹೋಗಕ್ಕಾಗ್ತದನ? ಆಗೋದಿಲ್ಲ. ದಿಸ್ ಇಸ್ ರಿಜೆಕ್ಟೆಡ್ ಅಂತಂದ್ರು. ಆಕ್ಚುಲಿ ಬಂದಿದ್ದ ಹೆಂಗೆ ಬಂದಿದ್ರು ಅವರು. ಎಸ್ ಎಸ್. ಭಾರತೀಯ ಸೇನೆ ಸಾಮರ್ಥ್ಯವನ್ನು ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಸೇನೆ ಸಮರ್ಥವಾಗಿದೆ. ನಿವೃತ್ತ ಸೇನಾಧಿಕಾರಿಗಳು ಹೇಳ್ತಾ ಇದ್ರು ಈ ಹಿಂದೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅಂತೇಳಿ. ಗಿರೀಶ್ ಲಿಂಗಣ್ಣ ಸರ್, ಈಗ ಸಾಕಷ್ಟು ಆರ್ಥಿಕ ಹೊಡೆತವನ್ನ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿದೆ, ನೀವು ಕೂಡ ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರಿ. ಈಗ ಸಿಂಧೂ ನದಿ ನೀರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೆರಡು ನದಿ ನೀರನ್ನ ಈಗ ಭಾರತ ಪಾಕಿಸ್ತಾನಕ್ಕೆ ಬಿಡುವಂತ ನಿರ್ಧಾರದಿಂದ ಹಿಂದೆ ಸರಿದಿದೆ. ಅದರಿಂದ ಎಷ್ಟರ ಮಟ್ಟಿಗೆ ಲಾಸ್ ಆಗುತ್ತೆ? ಸಿಂಧೂ ನದಿ ಸೇರಿ ಇನ್ನೆರಡು ನದಿ ಅಂತ ಹೇಳಿದ್ರೆ ನನಗೆ ಅದ್ರ ಎಕ್ಸಾಕ್ಟ್ ಆಗಿ ಎಷ್ಟು ಲಾಸ್ ಅಂತ ಫಿಗರ್ಸ್ ನನಗೆ ಇನ್ನೂ ಗೊತ್ತಿಲ್ಲ. ಓಕೆ ಸರ್, ಕ್ವಾಂಟಿಫೈ ಮಾಡಕ್ ನನಗೆ ಇನ್ನೂ ಆ ಫಿಗರ್ಸ್ ನನ್ನ ಹತ್ರ ಇಲ್ಲ, ಇಷ್ಟೇ ಲಾಸ್ ಆಗಿದೆ ಅಂತ. ಆರ್ಥಿಕವಾಗಿ ಭಾಳ ನಷ್ಟನೇ ಅನುಭವಿಸ್ತಾರೆ ಅಂತ ಜನರಿಕಾಗಿ ಹೇಳ್ಬೋದು. ಹೈ ಇನ್ಫ್ಲೇಷನ್ ಆಗುತ್ತೆ. GDP ಅವ್ರದ್ದು ಇರೋದೇ ಅಗ್ರಿಕಲ್ಚರ್ ಮೇನ್ಲೆ. ಸೊ ಅವ್ರ GDPನೂ ತೀರಾನೇ ಕುಸ್ತೋಗುತ್ತೆ. ಇಷ್ಟು ಮಾತ್ರ ಹೇಳ್ಬಲ್ಲೆ. ಬಟ್ ಎಷ್ಟರ ಮಟ್ಟಿಗೆ ಕ್ವಾಂಟಿಫೈ ಮಾಡಿ ಇಷ್ಟೇ 1000 ಕೋಟಿ ಹೋಗುತ್ತೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ, ಮಾಹಿತಿ ನನ್ನ ಹತ್ರ ಇಲ್ಲ. ಎಸ್ ಸರ್, ಈಗ ಭಾರತ ಇಷ್ಟೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ, ಇಷ್ಟೆಲ್ಲ ಮೂಮೆಂಟ್ಸ್ ಆಗ್ತಾ ಇದೆ, ಆರ್ಮಿ ಮೂಮೆಂಟ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ನಿರ್ಧಾರ, ಪಾಕಿಸ್ತಾನದ ಒಂದಷ್ಟು ಸಚಿವರುಗಳು ಹೇಳ್ತಾ ಇರುವಂತ ಹೇಳಿಕೆಗಳು, ಇದರಿಂದ ನಿಜವಾಗ್ಲೂ ಭಾರತವನ್ನ ನೋಡಿ ಪಾಕಿಸ್ತಾನಕ್ಕೆ ಈಗ ಭಯ ಹುಟ್ಟಿದೆ ಹೇಗೆ ಸರ್? ಭಯ ಹುಟ್ಟಿದ್ದಕ್ಕೇನೆ ಅಷ್ಟೊಂದು ಹೇಳಿಕೆ ಕೊಡ್ತಾ ಇರೋದು, UNSC ಓಡ್ತಾ ಇರೋದು, ಇನ್ಯಾವುದೋ ರಷ್ಯಾಗೆ ಹೋಗಿ ಅಲ್ಲಿಂದ ಒಂದು ಹೇಳಿಕೆ ಅಲ್ಲಿರೋ ಅಂಬಾಸಡರ್ ಕೊಡ್ತಾನೆ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ತೀವಿ ಅಂತ. ಮತ್ತೆ ಇನ್ಯಾವುದೋ ದೇಶಕ್ಕೆ ಇರಾನ್ ದೇಶದವನ್ನ ಕರ್ಸ್ಕೊತಾ ಇದ್ದಾರೆ, ಸೌದಿ ಅರೇಬಿಯಾಗೆ ಇವರು ಓಡೋಗಿದ್ದಾರೆ. ಸೊ ಈ ತರ ಎಲ್ಲ ಭಯ ಹುಟ್ಟಿದಕ್ಕೆ ಹೋಗ್ತಾ ಇರೋದು. ನಮ್ಮವ್ರು ಯಾರು ಓಡೋಗ್ತಾ ಇಲ್ವಲ್ಲ ಎಲ್ಲ ದೇಶಗಳಿಗೂ. ಇಲ್ಲ, ಯಾರು ಹೋಗಿಲ್ಲ. ಸೊ ವಿ ಆರ್ ವೆರಿ ಕ್ಲಿಯರ್ ಅಂಡ್ ವಿ ಆರ್ ವೆರಿ ಇನ್ ಅ ರೈಟ್ಫುಲ್ ಮ್ಯಾನರ್. ಅವ್ರಿಗೆ ಭಯ ಹುಟ್ಟಿದೆ. ಅವ್ರು ಹೋಗಿ ಈಗ ಇಂಟರ್ನ್ಯಾಷನಲ್ ಸಪೋರ್ಟ್ ತಗೊಳ್ಳೇಬೇಕು, ಇದು ನಿಲ್ಲಿಸ್ಬೇಕು ಅಂದ್ರೆ. ಇಲ್ದಿದ್ರೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ, ಬದುಕೋ ದಾರಿನೇ ಇಲ್ಲ. ಸೊ ಎಷ್ಟು ಸಪೋರ್ಟ್ ತಗೊಳಕ್ಕಾಗುತ್ತೋ ಅದು ಮಾಡಕ್ಕೆ ಓಡಾಡ್ತಾ ಇದ್ದಾರೆ ಅಷ್ಟೇ. ಎಸ್ ಸರ್, ಮತ್ತೊಂದು ವಿಚಾರವನ್ನ ನಾನು ಕೇಳ್ಪಟ್ಟಿದ್ದೆ. ಈ ಹಿಂದೆ ಉಕ್ರೇನ್ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಪಾಕಿಸ್ತಾನ ಅವರಿಗೆ ನೆರವಾಗಿತ್ತು. ಹೀಗಾಗಿ ಪಾಕಿಸ್ತಾನದಲ್ಲಿರುವಂತ ಶಸ್ತ್ರಾಸ್ತ್ರಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ದುಡ್ಡಿಗೋಸ್ಕರ ಅವ್ರು ಮಾರ್ಕೊಂಡ್ರು. ಆರ್ಥಿಕ ಸ್ಥಿತಿ ಅಷ್ಟರ ಮಟ್ಟಿಗೆ ಕೆಟ್ಟದಾಗಿತ್ತು ಅಂತ ಹೇಳಿ ಸರ್. ಹೌದು, ಆರ್ಥಿಕ ಪರಿಸ್ಥಿತಿ ಅವ್ರಿಗೆ ತುಂಬಾನೇ. ಗ್ವಾದರ್ ಪೋರ್ಟ್ ಮಾರ್ಕೊಂಡಿದ್ದಾರೆ ಚೈನಾಗೆ. ಆ ಪೋರ್ಟ್ ಒಂದು ಇಂಪಾರ್ಟೆಂಟ್ ಪೋರ್ಟ್, ಅದನ್ನೇ ಮಾರ್ಕೊಂಡ್ಬಿಟ್ರು ಅವ್ರು ಚೈನಾಗೆ. ಅಮ್ಯುನೇಷನ್ಸು ಮಾರ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಪೆಟ್ರೋಲ್ಗೆ, ಪಾಕಿಸ್ತಾನ ಏರ್ಲೈನ್ಸ್ ಓಡಿಸೋ ಪೆಟ್ರೋಲ್ಗೆ ಸಹಿತ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಆರ್ಮಿಗೆ ಬಿಡಿ, ಕಾಮನ್ ಜನ ಓಡಾಡೋವಂಥ ಪ್ಲೇನ್ಗೆ ದುಡ್ಡು ಇರಲಿಲ್ಲ, ಇನ್ನು ಆರ್ಮಿ ಪ್ಲೇನ್ಗೆ ಎಲ್ಲಿಂದ ತಂದಿರ್ತಾರೆ. ಸೊ ಮಾರ್ಕೊಂಡಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆವಾಗ 155 mm ಅಮ್ಯುನೇಷನ್ಸ್ ಫಾರ್ ಟ್ಯಾಂಕರ್ಸ್ ಬೇಕಿತ್ತು ಅವಾಗ.
ಅದನ್ನು ಮಾರಿದ್ದಾರೆ ಅಂತ ಯಾವುದೋ ಪೇಪರಲ್ಲಿ ಓದಿದೆ. ಅದೇ ಥರ ಎಷ್ಟು ಬುಲೆಟ್ಸ್ ಮಾರಿದಾರೋ ಏನು ಮಾರಿದಾರೋ ಗೊತ್ತಿಲ್ಲ. ಪ್ರಾಬಬ್ಲಿ ಅವರು ಅದರಲ್ಲಿ ಸಿಕ್ಕಾಕೊಂಡಿರ್ಬೋದು. ಇಷ್ಟೇ ಹೋಗಿದೆ, ಇಷ್ಟೇ ಮಾರಿದ್ದಾರೆ, ಇಷ್ಟು ಲಾಸ್ ಇದೆ, ಇಷ್ಟು ಕಮ್ಮಿ ಇದೆ, ಅವೆಲ್ಲ ವಿ ಕೆನಾಟ್ ಜಡ್ಜ್ ಸಿಟ್ಟಿಂಗ್ ಇಯರ್. ಆಗೋದಂತೂ ಇಷ್ಟೇ, ಜನರಲ್ ಆಗಿ ಜನರಿಕ್ ಆಗಿ ಆಗಿದೆ ಅಷ್ಟೇ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಪಾಕಿಸ್ತಾನ ಸದ್ಯ ಯಾವ ಸ್ಥಿತಿಯಲ್ಲಿದೆ, ಭಾರತದ ಈ ಮೂಮೆಂಟ್ಸ್ಗಳನ್ನ ನೋಡಿ ಅವ್ರು ಯಾವ ಭಯಕ್ಕೆ ಬಿದ್ದಿದ್ದಾರೆ ಎನ್ನುವಂಥ ವಿಚಾರದ ಕುರಿತಂತೆಯೂ ಕೂಡ ಗಿರೀಶ್ ಲಿಂಗಣ್ಣ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಕರ್ನಲ್ ವೆಂಕಟೇಶ್ ಸರ್, ಈಗ ಒಂದಷ್ಟು ವಿಚಾರಗಳ ಕುರಿತು ಹೇಳಿಕೆಯನ್ನ ನಾವು ಚರ್ಚೆಯನ್ನ ಮಾಡಿದ್ವಿ ಆಲ್ರೆಡಿ. ಈ ಹಿಂದೆ ಸಿಚುವೇಶನ್ ಹೇಗಿತ್ತು, ಬಟ್ ನಂತರದ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ ಸರ್? ನಾವು ಹಿಂದಿನ ಯುದ್ಧಗಳನ್ನ ನೋಡಿದ್ವಿ, ಈ ಸಂದರ್ಭದಲ್ಲಿ ಯುದ್ಧ ಆದ್ರೆ ಯಾವ ರೀತಿಯಾಗಿರುತ್ತೆ? ಈಗ ಬೇಸಿಕಲಿ ನೋಡ್ರಿ 71 ಆದ ನಂತರ ನಡುವಾದದ್ದು ಜಸ್ಟ್ ಕಾರ್ಗಿಲ್, ಇಟ್ ವಾಸ್ ಜಸ್ಟ್ ಒನ್ ಆಪರೇಷನ್ ಫಾರ್ ಅಬೌಟ್ 1.5 ಮಂತ್. ಅದನ್ನ ಬಿಟ್ಟ ನಂತರ ಮೇಜರ್ ವಾರ್ಫೇರ್, ಫುಲ್ ಸ್ಕೇಲ್ ವಾರ್ಫೇರ್ ಆಗಿಲ್ಲ. ಓಕೆ, ಫುಲ್ ಸ್ಕೇಲ್ ವಾರ್ಫೇರ್ ಅಂದರೆ ನೇವಿ, ಆರ್ಮಿ, ಏರ್ಫೋರ್ಸ್ ಮೂರು ಆಗಿ ಫೈಟ್ ಮಾಡ್ತಕ್ಕಂಥದ್ದು ಆ ಟೈಪ್ ಆಗಿಲ್ಲ. ಬಟ್ ಇದು ನಾವು ನಮಗೆ ಬೇಸಿಕ್ ಹೆಡ್ಏಕ್ ಅಂದರೆ ಟೆರರ್ ಆಕ್ಟಿವಿಟೀಸ್. ಟೆರರ್ ಆಕ್ಟಿವಿಟೀಸು, ಟೆರರ್ದ ಫ್ಯಾಕ್ಟ್ರಿನೇ ಪಾಕಿಸ್ತಾನದಲ್ಲಿ ಇದೆ. ಯಾಕಂದರೆ ಪ್ರತಿಯೊಂದು ಇದರಲ್ಲಿ ನಾವು ಬಾಂಬೆ ಅಟ್ಯಾಕ್ದಲ್ಲಿ, ಮುಂಬೈ ಅಟ್ಯಾಕ್ದಲ್ಲಿ ನೋಡಿದ್ವಿ, ಪಾರ್ಲಿಮೆಂಟ್ ಅಟ್ಯಾಕ್ದಲ್ಲಿ ನೋಡಿದ್ವಿ, ಆಮೇಲೆ ಏನಂತಂದ್ರೆ ಉರಿ, ಪಠಾನ್ಕೋಟ್, ಆಮೇಲೆ ಪುಲ್ವಾಮಾ, ಮತ್ತೆ ಈಗ ಪಹಲ್ಗಾಮ್ ಲೇಟೆಸ್ಟ್. ಈ ಟೆರರ್ ಫ್ಯಾಕ್ಟ್ರಿ ಏನಪ್ಪ ಅಂದ್ರೆ ಬಂದ್ ಮಾಡ್ಬೇಕಾದ್ರೆ ಏನು ಥರ ಈಗ ನೋಡ್ರಿ, ಈಗ ಟೆರರಿಸ್ಟಿಂದ ನಮ್ಗಷ್ಟೇ ಎಫೆಕ್ಟ್ ಆಗಿಲ್ಲ, ದೇ ಆರ್ ಆಲ್ಸೋ, ಅವ್ರಿಗೆ ಕೂಡ ಹೆಡ್ ಹಾಕಿದೆ. ಯಾಕಂದ್ರೆ ಇವರಿಗೆ ರಕ್ತದ ರುಚಿ ಹಚ್ಚಿಬಿಟ್ಟಿದ್ದಾರೆ. ಇವ್ರು ಯಾರ ಮಾತು ಕೇಳೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಹಿಸ್ಟ್ರಿ ನೋಡಿದ್ರೆ, ಈಗ ರಷ್ಯಾನ ಅಫ್ಘಾನಿಸ್ತಾನದಿಂದ ಓಡಿಸ್ಬೇಕಂತಕೊಂಡು ಅಮೇರಿಕ ತಾಲಿಬಾನ್ನ ಕ್ರಿಯೇಟ್ ಮಾಡಿತು. ಅವ್ರಿಗೆಲ್ಲ ಏನಪ್ಪ ಮದ್ದು, ಗುಂಡು, ಟೆರರ್ ಆಕ್ಟಿವಿಟೀಸ್ ಏನೇನು ಬೇಕು, ಫಂಡ್, ಅದು ಇದು, ನಾರ್ಕೋಟಿಕ್ಸ್, ಡ್ರಗ್ಸ್ ಏನು ಬೇಕದು, ಅದೇ ತಾಲಿಬಾನ್ 9/11 ಮಾಡಿದ್ರು. ನಿಜ ಹೌದಿಲ್ಲ? ಅಂಟಿಲ್ ಅನ್ಲೆಸ್ ಅಲ್ ಖೈದಾ ಮತ್ತು ಉಸಾಮಾ ಬಿನ್ ಲಾಡನ್ ಲೀಡರ್ ಎಲಿಮಿನೇಟ್ ಆಯ್ತಪ್ಪ ಅಂದ್ರೆ ಆರ್ಗನೈಸೇಷನ್ ಹೋಗ್ತದೆ. ಫಸ್ಟ್ ರಂಗ್ ಲೀಡರ್, ಸೆಕೆಂಡ್ ರಂಗ್ ಲೀಡರ್ಸ್ ಐಡೆಂಟಿಫೈ ಮಾಡ್ಕೊಂಡು ನಮ್ಮದು ಟೆರರ್ ಆಕ್ಟಿವಿಟೀಸಲ್ಲಿ ಈಗ ಹಫೀಜ್ ಸಯ್ಯದ್ ಅಂತ ಏನಿದಲ್ಲ, ಸೊ ವಿ ಶುಡ್ ಟ್ರೈ ಟು ಒಂದು ಸಲ ಲೀಡರ್ಶಿಪ್ ಹೋಯ್ತಂತಂದ್ರೆ ದೆನ್ ಕೊಲ್ಯಾಪ್ಸ್ ಆಗ್ತದೆ ಈ ಟೆರರ್ ಕ್ಯಾಂಪ್ಸ್. ಅದೆಲ್ಲ ಅವ್ರಿಗೆ ಅಷ್ಟು ಧೈರ್ಯ ಬರೋದಿಲ್ಲ. ಈಗ ಅದೇ ಥರ LTT ಹೆಂಗ್ ಕೊಲ್ಯಾಪ್ಸ್ ಆಯ್ತು, ಪ್ರಭಾಕರ್ನ ಒಂದ್ ನಂತರ ಕೊಲ್ಯಾಪ್ಸ್ ಆಯ್ತು. ಅದ್ರದ್ದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ಏನಂತಂದ್ರೆ ಟೆರರ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಅದು LTT. ಯಾವಾಗ ಲೀಡರ್ಶಿಪ್ ಅನ್ನು ಹೊಡಿತೀರಿ, ಆರ್ಗನೈಸೇಷನ್ ತನ್ನ ಸ್ಥಾನ ಕೊಲ್ಯಾಪ್ಸ್ ಆಗ್ತದೆ. ಸೊ ವಿ ಶುಡ್ ಬಿ ಕೋವರ್ಟ್ ಆಪರೇಷನ್ಸ್ ಅಂದ ವಿ ಶುಡ್ ಬಿ ಹೆಡಿಂಗ್ ಫಾರ್ ಸಚ್ ಟಾರ್ಗೆಟ್ಸ್. ಅಂದ್ರೆ ಇದು ಜಾಸ್ತಿ ಎಕ್ಸ್ಪೆನ್ಸಿವ್ ಅಲ್ಲ, ಓನ್ಲಿ ಇಂಟೆಲಿಜೆನ್ಸ್, ಸ್ವಲ್ಪ ಅಲ್ಲಿ ಲೋಕಲ್ ಸಪೋರ್ಟು, ಇಟ್ ಡಸಂಟ್ ಕಾಸ್ಟ್ ಮಚ್, ಬಟ್ ಇಟ್ ವಿಲ್ ಯೀಲ್ಡ್ ಮ್ಯಾಕ್ಸಿಮಮ್ ರಿಸಲ್ಟ್ಸ್. ವೆಲ್ ಸರ್ ಗಿರೀಶ್ ಲಿಂಗಣ್ಣ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್, ಮುಂದಿನ ದಿನಗಳು ಹೇಗಿರಬಹುದು ಅಂತೇಳಿ? ಮುಂದಿನ ದಿನಗಳು ನಾವು ಕಾದು ನೋಡಬೇಕಾಗ್ತದೆ. ಹಿಂಗೆ ಆಗತ್ತೆ, ಈಗ ನಿರ್ದಿಷ್ಟವಾಗಿ ಕಷ್ಟ ಆಗತ್ತೆ. ಈಗಿನ ಸ್ಥಿತಿ ಸ್ವಲ್ಪ ಟೆನ್ಸ್ ಸ್ಥಿತಿಲಿ ಇದ್ದೀವಿ. ಬಿಕಾಸ್ ಆಫ್ ವೇರಿಯಸ್ ಹೊಡೆತಗಳು ಡೈಲಿ ಒಂದೊಂದು ಹೊಡೆತ ಕೊಡ್ತಾನೆ ಇದೀವಿ ನಾವು. ಸೊ ಇದರಿಂದ ಅವ್ರು ಹೇಗೆ ರಿಯಾಕ್ಟ್ ಆಗ್ತಾರೆ, ಈವನ್ ವಿಶ್ವದಲ್ಲೂ ಅವ್ರಿಗೆ ಅಷ್ಟು ಸಪೋರ್ಟ್ ಸಿಗದಿದ್ರೆ ಆ ಪ್ಯಾನಿಕ್ ಅಟ್ಯಾಕಲ್ಲಿ ಅವರು ಯಾವ ಥರ ಪ್ರತಿಕಾರ ತಗೋತಾರೆ, ಇಲ್ಲ ಬಂದು ಸರೆಂಡರ್ ಆಗ್ತಾರ, ಇಲ್ಲ ಅವ್ರ ಮಿಲಿಟ್ರಿ ಅವ್ರು ನಾವೇ ಇಳಿಸ್ಬಿಡ್ತೀವಿ, ದಯವಿಟ್ಟು ಬಿಟ್ಬಿಡಿ ಅಂತಾರ, ಏನು ಅಂತ ಇನ್ನೂ ಹೇಳಕ್ ಬರೋಲ್ಲ. ಸೊ ಲೆಟ್ ಅಸ್ ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ. ಗಮನಿಸಿದ್ರಲ್ಲ ವೀಕ್ಷಕರೇ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಎನ್ನುವಂಥ ಒಂದು ಮಾತಿದೆ. ಅದೇ ರೀತಿಯಲ್ಲಿ ಆಗತ್ತೆ ಎನ್ನುವುದಾಗೂ ಒಂದಷ್ಟು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹಾಗೆಯೇ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರು, ನಿವೃತ್ತ ಸೇನಾಧಿಕಾರಿ, ಹಾಗೆಯೇ ರಕ್ಷಣಾ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣ ಅವರು, ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಮಾಕ್ ಡ್ರಿಲ್ ನಡೆಸೋಕೆ ದೇಶದಾದ್ಯಂತ ತೀರ್ಮಾನವನ್ನ ಮಾಡಲಾಗಿದೆ. ಭಾರತ ಸರ್ಕಾರ ಹೊರಡಿಸಿರುವಂತಹ ಆದೇಶ, ನಾಳೆ ಮಾಕ್ ಡ್ರಿಲ್ ನಡೆಯುತ್ತೆ, ನಮ್ಮ ರಾಜ್ಯದಲ್ಲೂ ಕೂಡ ಮಾಕ್ ಡ್ರಿಲ್ ಆಗುತ್ತೆ. ಯುದ್ಧದ ಸಂದರ್ಭದಲ್ಲಿ ಜನ ಹೇಗಿರಬೇಕು, ಸೆಲ್ಫ್ ಡಿಫೆನ್ಸ್ ಹೇಗಿರಬೇಕು, ರೆಸ್ಕ್ಯೂ ಹೇಗಿರಬೇಕು, ಈ ವಿಚಾರವಾಗಿ ಮಾಕ್ ಡ್ರಿಲ್ ನಲ್ಲಿ ಹೇಳ್ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧವನ್ನ ಸಾರಿದ್ರೆ ಒಂದ್ ವೇಳೆ ಏನಾಗಬಹುದು ಎನ್ನುವುದಾಗಿ ನಮ್ಮ ಅತಿಥಿಗಳು ಕೂಡ ಹೇಳಿದ್ರು. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.